ಓಂ ಶಾಂತಿ. ಓಂ ಶಾಂತಿ. ಅವ್ಯಕ್ತ ಮುರಳಿ ಮಂಥನದ ಮುಂದುವರೆದ ಭಾಗ. ಈ ಮುರಳಿಲಿ ಬಾಬಾ ಏನ್ ಹೇಳ್ತಿದ್ರು, ಮಕ್ಕಳೇ, ಆದಿಯಿಂದ ಅಂತ್ಯದವರೆಗೆ ಬಾಬ್ದಾದಾರವರು ಪ್ರತಿಯೊಂದು ಮಗುವಿಗೂ ಕೂಡ ಬೇರೆ ಬೇರೆ ಸ್ವಮಾನವನ್ನ ಕೊಟ್ಟಿದ್ದಾರೆ. आदि से अंत तक अब तक बाप दादा ने हर एक बच्चे को भिन्न भिन्न स्वमान दिए हैं. ಇದರಲ್ಲಿ ಏನು ಸ್ಪಷ್ಟವಾಗತ್ತೆ ಅಂತಂದ್ರೆ, ಎಲ್ಲರಿಗೂ ಬಾಬಾ ಒಂದೇ ರೀತಿ ಸ್ವಮಾನವನ್ನ ಕೊಟ್ಟಿಲ್ಲ. ಈ ಸ್ವಮಾನ ಅಂತಂದ್ರೆ ಏನು? ಸ್ವಮಾನ ಅಂತಂದ್ರೆ ಏನು? ಆತ್ಮದ ಮಾನ. ಆತ್ಮನಿಗಿರುವ ಪೋಸ್ಟ್. ಆತ್ಮನಿಗೆ ಆ ಕಾರ್ಯವನ್ನ ಮಾಡಲಿಕ್ಕೆ ಇರುವಂತ ಒಂದು ಪೋಸ್ಟ್. ಆ ಪೋಸ್ಟಿಗೆ ಅನುಸಾರವಾಗಿ ಆತ್ಮನಿಗೆ ಏನ್ ಮಾಡಲಾಗತ್ತೆ? ಗೌರವವನ್ನ ಕೊಡಲಾಗ್ತದೆ ಅಲ್ವಾ? ಯಜ್ಞದಲ್ಲಿ ನೋಡಿ, ಬ್ರಹ್ಮ ಬಾಬಾರ ಪೋಸ್ಟ್ ಏನಿತ್ತು? ತನು ಮನಧನವನ್ನೆಲ್ಲವನ್ನ ಸಮರ್ಪಣೆ ಮಾಡಿಬಿಟ್ಟು ಸೇವೆಯನ್ನ ಮಾಡುವಂತ, ಹೌದಾ? ಆದರೆ ಬ್ರಹ್ಮ ಬಾಬಾರದು ಸೂಕ್ಷ್ಮವತಂದ ಪಾತ್ರ ಇರಲಿಲ್ಲ. ಅಂದ್ರೆ ಆ ಸಮಯದಲ್ಲಿ ಸಂದೇಶ ತರುವಂತ ಪಾತ್ರ ಬ್ರಹ್ಮ ಬಾಬಾ ಅವ್ರದ್ದು ಇರಲಿಲ್ಲ. ಅದು ಯಾರ್ದಿತ್ತು? ಯಾರ್ದಿತ್ತು ಆ ಪಾತ್ರ? ಗುಲ್ಜಾರ್ ದಾದಿಯವ್ರು ಅಲ್ವಾ? ಸರಿ, ಗುಲ್ಜಾರ್ ದಾದಿಯವರ ಪಾತ್ರ ಶಿವಬಾಬಾ ಬಾಬ್ದಾದಾರನ್ನ ತಮ್ಮ ರಥದಲ್ಲಿ ಕುಳಿಸಿಬಿಟ್ಟು ಬೇರೆಯವರು ಮುರಳಿಯನ್ನು ಹೇಳಲಿಕ್ಕೆ ನಿಮಿತ್ತ ಆಗೋದು ಅವ್ರ ಪಾತ್ರ ಇತ್ತು. ಆದ್ರೆ ಫಾರೆನ್ ತಿರುಗೋ ಪಾತ್ರ ಯಾರ್ದಿತ್ತು? ಜಾನಕಿ ದಾದಿಯವ್ರು ಅಲ್ವಾ? ಭಗವದ್ಗೀತೆಯ ಬಗ್ಗೆ ಕ್ಲಾಸ್ ಮಾಡೋದು ಯಾರ್ದಿತ್ತು? ಉಷಾ ಬೆಹನ್ ಅವರು. ಜಗದೀಶ್ ಬಾಯಿ ಅವ್ರ ಪಾತ್ರ ಏನಿತ್ತು? ಬುಕ್ ಬರೆಯೋದು ಅಲ್ವಾ? ರಮೇಶ್ ಬಾಯಿ ಅವ್ರ ಪಾತ್ರ ಏನಿತ್ತು? ಅಕೌಂಟ್ಸ್ ಅನ್ನ ನೋಡ್ಕೊಳ್ಳೋದು ಅಲ್ವಾ? ಹೀಗೆ ನೀವು ಯಜ್ಞದಲ್ಲಿ ನೋಡಿದಾಗ ಪ್ರತಿಯೊಂದು ಆತ್ಮನ ಪೋಸ್ಟ್ ಅಂಡ್ ಪೊಸಿಷನ್ ಏನು ಬೇರೆ ಬೇರೆನೆ. ಆದಿಯಲ್ಲಿ ಒಂದು ಪಾತ್ರ ಇದ್ರೆ ಆಮೇಲೆ ಅವ್ರಿಗೆ ಇನ್ಕ್ರಿಮೆಂಟ್ ಪ್ರಮೋಷನ್ ಸಿಗ್ತಾ 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 ಹೋದಾಗ ಏನಾಗ್ತದೆ? ಪೋಸ್ಟು ಚೇಂಜ್ ಆಗತ್ತೆ. ಇನ್ನು ವೈಯಕ್ತಿಕ ನನ್ನ ಅನುಭವನ ಇರ್ತೀನಿ. ಸ್ಟಾರ್ಟಿಂಗ್ ಅಲ್ಲಿ ನಾವು ಸೇವಾ ಕೇಂದ್ರಕ್ಕೆ ಹೋದಾಗ ಅಲ್ಲಿ ಪಾತ್ರ ಏನಿತ್ತು? ಹೇಳೋದು, ಸ್ಟಾರ್ಟಿಂಗ್ ಅಲ್ಲಿ ಏನ್ ಹೇಳೋದು? ಸ್ಟಾರ್ಟಿಂಗ್ ಅಲ್ಲಿ ಕಸ ಗುಡಿಸೋದು, ಚೇರ್ ತೆಗೆದಿಡೋದು. ಬಾಬುರ್ ಮನೆಗೆ ಹೋದಾಗ ಜ್ಞಾನ ಹೇಳಿಕ್ ನಮ್ಗೆ ಅರ್ಥ ಆದಿರ್ತಾನೆ, ಬೇರೆ ಜ್ಞಾನ ಹೇಳೋದು, ಜ್ಞಾನ ಕೇಳೋದು, ಜ್ಞಾನ ಕೇಳೋದು. ಅಥವಾ ಅಲ್ಲಿ ಸೇವೆಗೆ ಸಂಬಂಧಪಟ್ಟಂತೆ ಇಟ್ಟಾಗ ಚೇರ್ ತೆಗೆದಿಡು, ಚೇರ್ ಬರ್ಸು, ಯಾರೋ ಕಾರ್ಪೆಂಟರ್ ಕೆಲ್ಸಕ್ಕೆ ಬಂದಿಂದ ಅವ್ರಿಗೆ ಒಂದ್ ಸ್ವಲ್ಪ ಹೆಲ್ಪ್ ಮಾಡು, ಚಿತ್ರ ಪ್ರದರ್ಶನಿಗೆ ಯಾರಾದ್ರೂ ಹೋದ್ರೆ ಅವ್ರಿಗೆ ಜ್ಯೂಸ್ ಕೊಡು, ನೀರ್ ಕೊಡು. ಇದು ಕೆಲಸ ಆಯ್ತು, ಸ್ಥೂಲವಾಗಿರುವಂಥದ್ದು ಅಲ್ವಾ? ಒಂದು ಸ್ಥೂಲ ಸೇವೆ. ಆಮೇಲೆ ಧನ ಸೇವೆ. ನೆಕ್ಸ್ಟು ಚಿತ್ರ ಪ್ರದರ್ಶನಗಳಲ್ಲಿ ಎಕ್ಸ್ಪ್ಲೇನ್ ಮಾಡಿ ಅಂತಂದ್ರು. ಪೋಸ್ಟ್ ಸ್ವಲ್ಪ ಪ್ರಮೋಷನ್ ಸಿಕ್ತು. ಅಂದ್ರೆ ವಿದ್ಯೆಯನ್ನು ಕೇಳ್ತಾ ಇರುವಂತ ಲೆವೆಲ್ ಇಂದ ವಿದ್ಯೆಯನ್ನು ಹೇಳುವಂತ ಲೆವೆಲ್ಗೆ ಎಷ್ಟು ಹೇಳ್ಬೇಕು? ಕೇವಲ 4-5 ಚಿತ್ರಗಳನ್ನ 5ರಿಂದ 10 ನಿಮಿಷ ಅಷ್ಟೇ ಮ್ಯಾಕ್ಸಿಮಮ್. ನಾವು ದೇವಸ್ಥಾನಗಳ ಚಿತ್ರ ಪ್ರದರ್ಶನ ಹಾಕಿದವರಿಗೂ ಕೂಡ ಟೈಮ್ ಇರೋದಿಲ್ಲ, ಮತ್ತೆ ಹಿಂದ್ಗಡೆಯಿಂದ ಗ್ರೂಪ್ ಬರ್ತಾ ಇರ್ತಾರೆ. ಅಷ್ಟೇ ಮಾತ್ರ ಏನ್ ಮಾಡುವಂಥದ್ದು? ನಾವು ತಿಳಿಸುವಂಥದ್ದು. ಅದಾದ್ಮೇಲೆ ಸೆಂಟರಿಗೆ ಬಂದ್ಬಿಟ್ಟು ಯಾರ್ದು ಆತ್ಮಗಳು ಬಂದಾಗ ಅವ್ರಿಗೆ ಕೋರ್ಸ್ ಕೊಡಿ ಅಂತ ಹೇಳಿದ್ರು. ಅದನ್ನು ಮಾಡಿದ್ದಾಯ್ತು. ಅದಾದ್ಮೇಲೆ ಜೈಲಿಗೆಲ್ಲ ಸೇವೆಗೆ ಹೋಗ್ತಿದ್ವಿ, ಅಲ್ಲಿ ಹೋಗ್ಬಿಟ್ಟು ಭಾಷಣ ಮಾಡಿ ಅಂತ ಹೇಳಿದ್ರು. ಅದಾದ್ಮೇಲೆ ಬೇರೆ ಬೇರೆ ಸೇವಾ ಕೇಂದ್ರಗಳಿಗೆ, ಗೀತಾ ಪಾಠಶಾಲೆಗಳಿಗೆ ಹೋಗ್ಬಿಟ್ಟು ಅಲ್ಲಿ ಕ್ಲಾಸ್ ಮಾಡಿ ಅಂತ ಹೇಳಿದ್ರು. ಬಟ್ಟಿಯಲ್ಲಿ ಕ್ಲಾಸ್ ಮಾಡಿ ಅಂತಂದ್ರು, ಬಟ್ಟಿಯಲ್ಲಿ ಯೋಗ ಮಾಡಿಸಿ ಅಂತಂದ್ರು. ನಿಧಾನಕ್ಕೆ ಬಾಬಾ ಬೇರೆ ಬೇರೆ ಸೇವಾ ಕೇಂದ್ರಗಳಿಗೆ ಕ್ಲಾಸ್ ಮಾಡ್ಲಿಕ್ಕೆ ಕಳಿಸ್ಕೊಟ್ರು. ಆಮೇಲೆ ಬಟ್ಟೆಯನ್ನು ಮಾಡಿಸೋದು, 1 ದಿನದ ಬಟ್ಟಿ, 2 ದಿನದ ಬಟ್ಟಿ, 3 ದಿನದ ಬಟ್ಟಿ. ಆಮೇಲೆ ಬೆಂಗಳೂರು MS ಪಾಳ್ಯದ 108 ದಿನದ ಬಟ್ಟಿ ಇರ್ತಾ ಇತ್ತು. ಅಲ್ಲಿ 80 ದಿನ 90 ದಿನ ಕ್ಲಾಸ್ ಮಾಡೋದು. ಬೇರೆ ಬೇರೆ ಕ್ಲಾಸೇ ಮಾಡಬೇಕು. ಒಂದೇ ರೀತಿ ಕ್ಲಾಸ್ ಮಾಡಿದ್ರೆ ಹೆಂಗಾಗ್ಬಿಡ್ತದೆ? ಹೊಸ ಹೊಸ ಸ್ಟೂಡೆಂಟ್ಸ್ಗಳು ಬಂದ್ರು ಕೂಡ ಅಲ್ಲೇ ಇರುವಂಥವ್ರು ಕೂಡ ಇರ್ತಾ ಇದ್ರಲ್ವಾ? ಆವಾಗ ಒಂದೇ ವಿಷಯವಾದ ಕೂಡ ಅರ್ಥ ಬೇರೆ ಬೇರೆ ರೀತಿಯಲ್ಲಿ ಬರುವಾಗ ಅದ್ರಲ್ಲಿ ಕಾನ್ಫಿಡೆನ್ಸ್ ಬರ್ತಾ ಹೋಯ್ತು. ಅದಾದ್ಮೇಲೆ ಬೇರೆ ಬೇರೆ ರಾಜ್ಯ ಕಲ್ಸ್ಕೊಟ್ರು, ಆಗ ಬೇರೆ ಭಾಷೆ ಸ್ಟಾರ್ಟ್ ಆಯ್ತು ಅಲ್ವಾ?
ಅದಾದ್ಮೇಲೆ ಕೊರೋನಾ ಬಂತು, ಸುಮ್ಮನೆ ಮನೇಲಿ ಕೂತ್ಕೊ ಅಂತ ಹೇಳಿದ್ರು ಬಾಬಾ, ಅಲ್ವಾ? ಹೀಗೆ ಪೋಸ್ಟ್ಗಳು ಏನಾಗ್ತಾ ಹೋಯ್ತು, ಚೇಂಜ್ ಆಗ್ತಾ ಹೋಯ್ತು. ಇವತ್ತು ನಾವು ನೋಡ್ತೀವಿ ನಮ್ಮ ಸೇವಾಕಂದ್ರೆ ಎಷ್ಟೋ ಜನ ಆತ್ಮಗಳಿಗೆ ಚಿತ್ರ ಪ್ರದರ್ಶನಿಗೆ ಬಾಬಾ ಕಳಿಸ್ತಾರೆ. ಹಾಗಂತ ನಮ್ಮನ್ನ ಕಳಿಸೋದಿಲ್ಲ. ಯಾಕೆ? ಪೋಸ್ಟ್ ಏನಾಗಿದೆ, ಚೇಂಜ್ ಆಗಿದೆ. ಹಾಗಂತ ನಮ್ಗೆ ಹೇಳಲಿಕ್ಕೆ ಬರೋದಿಲ್ಲ, ಬರ್ತದೆ. ಬರೋದಿಲ್ಲ ಅಂತಲ್ಲ, ಬರುತ್ತೆ. ಯಾವುದೋ ಸೇವಾ ಕೇಂದ್ರಗಳಿಗೆ ಹೋಗಿರ್ತೀವಿ, ಅಲ್ಲಿ ಹೋಗ್ಬಿಟ್ಟು ಏನ್ ಮಾಡ್ತೀವಿ, ಈಶ್ವರ ಜ್ಞಾನ ಹೇಳ್ತೀವಿ, ಊಟ ಮಾಡ್ಕೊಂಡು ಬಂದ್ಬಿಡ್ತೀವಿ. ಎಮರ್ಜೆನ್ಸಿ ಇದೆಯಾ, ಊಟಕ್ಕೆ ಬಡಿಸ್ಲಿಕ್ಕೂ ರೆಡಿ ಇರ್ತೀವಿ, ತರಕಾರಿ ಕಟ್ ಮಾಡ್ಲಿಕ್ಕೂ ರೆಡಿ ಇರ್ತೀವಿ, ಅಲ್ವಾ? ಡ್ರೈವಿಂಗ್ ಮಾಡ್ಲಿಕ್ಕೂ ಕೂಡ ರೆಡಿ ಇರ್ತೀವಿ, ಅಲ್ವಾ? ಅದಕ್ಕಾಗಿ ಬಾಬಾ ಏನ್ ಹೇಳ್ತಾರೆ, ಬೇರೆ ಬೇರೆ ಸಮಯದಲ್ಲಿ ಬೇರೆ ಬೇರೆ ಆತ್ಮಗಳನ್ನ ಬೇರೆ ಬೇರೆ ಸಮಾನಕ್ಕೆ ಪೋಸ್ಟಿಗೆ ನಾನೇನ್ ಮಾಡಿದ್ದೇನೆ, ಸೆಟ್ ಮಾಡಿದ್ದೇನೆ. ಅರ್ಥ ಆಯ್ತಾ ನಿಮ್ಗೆ ಏನು ಅಂತ ವಿಷಯ? ಸಮಾನ ಅಂತಂದ್ರೆ ಏನು ಅಂದ್ರೆ, ಆ ಸಮಾನ ಹೇಳುದು ನಿಮ್ಮ ಮಾನನ, ಆ ಪೋಸ್ಟಿನ ಮಾನನ? ಪೋಸ್ಟಿನ ಮಾನ. ಅದು ನಮ್ದಲ್ವಲ್ಲ. ಆ ಪೋಸ್ಟ್ ಕೊಟ್ಟಿರೋದು ಯಾರು? ಶಿವ ಬಾಬಾ. ಬ್ಯಾಂಕ್ ಮ್ಯಾನೇಜರ್ ಅಂತ ಹೇಳ್ತೀವಿ, ಅದು ಪೋಸ್ಟೇ ಹೊರತು ಅವನ ಹೆಸರೇ ಬೇರೆ, ಆ ವ್ಯಕ್ತಿನೇ ಬೇರೆ. ಬೇರೆ. ಅಲ್ಲಿ ಯಾರು ಇರ್ತಾರೋ ಅವರಿಗೆ ಗೌರವವನ್ನು ಕೊಡಲಾಗ್ತದೆ, ಪೋಸ್ಟಿಗೆ, ಅಲ್ವಾ? ಆ ಪೋಸ್ಟ್ ಅಲ್ಲಿ ಇರಬೇಕು ಅಂದ್ರೆ ಬ್ಯಾಂಕ್ನವರು ಕೆಲವೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಮಾಡಿರ್ತಾರೆ, ಅದರ ಪ್ರಕಾರ ನಡಿಬೇಕಾಗುತ್ತೆ. ನಮ್ಮ ಮನಸ್ಸಿಗೆ ಬಂದಾಗ ನಾವು ಮಾಡ್ಲಿಕ್ಕೆ ಆಗೋದಿಲ್ಲ. ಅಂದ್ರೆ ಆತ್ಮೀಯರೇ, ಒಂದು ವಿಷಯ ತಿಳ್ಕೊಳ್ಳಿ, ನಿಮಗೆ ಇವತ್ತು ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ಮಾನ ಸಿಗ್ತಾ ಇದೆ ಅಂತಂದ್ರೆ ಅದಕ್ಕೆ ಬಾಬ್ದಾದ ಕಾರಣನೇ ಹೊರತು ನಾವಲ್ಲ. ನಾಳೆ ದಿನ ಒಂದು ಕಂಪನಿನ ಒಂದು ಕೆಲಸದಿಂದ ತೆಗೆದಾಕ್ಬಿಟ್ರೆ ನಿಮ್ಗೆ ಯಾರು ಮಾತಾಡ್ಸೋದಿಲ್ಲ. ಮಾತಾಡಿಸ್ತಾರ? ಇಲ್ಲ. ಅಲ್ಲ. ಹಾಗೆ ಇವತ್ತು ನಿಮ್ಮನ್ನ ಸೇವೆಗೆ ಕಳಿಸ್ತಾ ಇರೋದು ಬಾಬಾ. ನಾವೇನ್ ತಿಳ್ಕೊಳ್ತೀವಿ, ಅಯ್ಯೋ ಅಣ್ಣವ್ರೆ ನಿಮಿತ್ತ ಟೀಚರ್ ನಮ್ಗೆ ಮಾನ ಕೊಡೋದಿಲ್ಲ, ನಮ್ಗೆ ಕಳಿಸ್ತಾ ಇಲ್ಲ. ಇಲ್ಲ, ನಿರ್ಣಯ ಮಾಡೋದು ಯಾರು? ಬಾಬಾ. ನಮ್ಮನ್ನ ಕಳಿಸ್ತಾ ಇಲ್ಲ ಅಂತ ಅದಕ್ಕೆ ನಾವಿನ್ನೂ ಯೋಗ್ಯರಾಗಿಲ್ಲ, ನಮ್ಮಲ್ಲಿ ಏನೋ ಕಡಿಮೆತನ ಇದೆ ಅಂತ ಅರ್ಥ. ಆ ಪೋಸ್ಟಿಗೆ ಬಾಬಾ ಕಳಿಸ್ತಾ ಇಲ್ಲ ಅಂತಂದ್ರೆ ಅದ ನೀನು ಅಂತ ತಿಳ್ಕೊಂಡ್ಬಿಟ್ಟು ನಾವೇನ್ ಮಾಡ್ಕೊಳ್ಬೇಕು, ಸರಿ ಮಾಡುವಂತ ಪ್ರಯತ್ನವನ್ನ ಮಾಡ್ಬೇಕು. ಬಾಬಾ ಹೇಳ್ತಾರೆ, ಮಕ್ಕಳಿಗೆ ಸಮಾನವನ್ನ ನೆನಪು ಮಾಡಿ ಆವಾಗಿನಿಂದ ಇಲ್ಲಿಯವರೆಗೆ ಯಾವ ರೀತಿ ನಿಮ್ಮನ್ನ ಬಾಬಾ ಮುಂದೆ ಕರ್ಕೊಂಡು ಬರ್ತಾ ಹೋದ್ರು. ಎಷ್ಟೋ ಜನ ಈ ರೀತಿ ಇರ್ತಾರೆ ಆತ್ಮಗಳು, ಈಶ್ವರ ವಿಶ್ವವಿದ್ಯಾಲಯಕ್ಕೆ ಜಾಯಿನ್ ಆದ ಮೇಲೆ ಅಂತಿಮದವರೆಗೂ ಬರೀ ವಿದ್ಯಾರ್ಥಿ ಲೆವೆಲ್ ಅಲ್ಲೇ ಇರ್ತಾರ. ವಿದ್ಯಾರ್ಥಿ ಲೆವೆಲ್ ಅಂತದೇನು, ಹೋಗೋದು ಬಾಬನ್ ಮನೆಗೆ ಮುಡ್ಲಿಕ್ಕೆ ಕೇಳೋದು, ಬಂದ್ಬಿಡೋದು ಅಷ್ಟೇ, ಮುಂದಕ್ಕೆ ಹೋಗೋದೇ ಇಲ್ಲ. ವಾಚಾ ಸೇವನೂ ಇಲ್ಲ, ಮನ್ಸಾ ಸೇವನೂ ಇಲ್ಲ, ಯೋಗಾನೂ ಇಲ್ಲ. ಸರಿ, ವಾಚಾ ಸೇವೆ ಮಾಡ್ಲಿಕ್ಕೆ ನಿಮ್ಗೆ ತೊಂದರೆ ಆಗ್ತಾ ಇದೆ, ಮನ್ಸಾ ಸೇವೆ ಮಾಡ್ಬೋದಲ್ವಾ? ಅಥವಾ ನಿಮ್ಮ ಹತ್ರ ಧನ ಇದೆ, ಧನದ ಸೇವೆ ಮಾಡ್ಬೋದಲ್ವಾ? ಕೆಲವರು ಮಾಡ್ಲಿಕ್ಕೆ ಆಸಕ್ತಿನೂ ಕೂಡ ಇರೋದಿಲ್ಲ, ಅಥವಾ ಹೇಳಿರೋದನ್ನ ಮನಸ್ಪೂರ್ವಕವಾಗಿ ಏನ್ ಮಾಡೋದಿಲ್ಲ, ಮುಂದುವರಿಸೋದು ಕೂಡ ಇಲ್ಲ, ಅಲ್ವಾ? ಇವಾಗ ನೋಡಿ ನಮ್ಮಲ್ಲಿ ನಾಗರತ್ನ ಅಕ್ಕವರು ಆಸಕ್ತಿಯಿಂದ ಎಲ್ಲ ಮಾಡ್ತಿದ್ದಾರೆ. ಅವಾಗ ಅವ್ರಿಗೆ ಏನಾಗ್ತಾ ಹೋಗ್ತದೆ, ಬಾಬಾ ಪ್ರಮೋಷನ್ ಕೊಡ್ತಾ ಹೋಗ್ತಾರೆ. ಫಸ್ಟಿಗೆ ಜಾಯಿನ್ ಆದ್ರು, ಆಮೇಲೆ ಅಮೃತ ವೇಳೆ ಮಾಡ್ಲಿಕ್ಕೆ ಸ್ಟಾರ್ಟ್ ಆದ್ರು, ನುಮಾಶಮ್ಮ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಆಕ್ಚುಲಿ ಬಂದಾಗ ಅವರಿಗೆ ಸರಿಯಾಗಿ ಕಂಪ್ಯೂಟರ್ ಆಪರೇಟ್ ಮಾಡ್ಲಿಕ್ಕೆ ಬರ್ತಿರ್ಲಿಲ್ಲ, ಮೊಬೈಲ್ ಆಪರೇಟ್ ಮಾಡ್ಲಿಕ್ಕೆ ಬರ್ತಾ ಇರ್ಲಿಲ್ಲ. ಎಲ್ಲ ಸ್ವಹಿತಾಸಕ್ತಿಯಿಂದ ಕಲ್ತ್ಕೊಂಡ್ರು, ಎಜುಕೇಟೆಡ್ ಅಲ್ಲ, ಮಗಳ ಮೂಲಕ ಕಲ್ತ್ಕೊಂಡ್ರು, ಬೇರೆ ಬೇರೆ ಮೂಲಕ ಕಲ್ತ್ಕೊಂಡ್ರು. ಆಮೇಲೆ ರೆಕಾರ್ಡಿಂಗು, ಇವಾಗ ಸ್ವಂತ ಕ್ಲಾಸ್ ಕೂಡ ಮಾಡ್ತಿದ್ದಾರೆ. ಹಾಗೆ ಆಸಕ್ತಿ ಇದ್ರೆ ಏನಾಗ್ತದೆ, ಮುಂದುವರಿಬಹುದು, ಅವಕಾಶವನ್ನ ಕೊಡ್ತಾರೆ. ಹಾಗೆ ಅದೇ ರೀತಿ ಗ್ರೂಪ್ ಅಲ್ಲಿ ನಾಲೆಜ್ ಇರುವಂತವ್ರು, ಅನುಭವ ಇರುವಂತವ್ರು ಇದ್ದಾರೆ, ಅದವರು ಅಷ್ಟು ಆಸಕ್ತಿಯಿಂದ ಮಾಡ್ತಾ ಇಲ್ಲ, ಅವಾಗ ಅವರು ಅಲ್ಲೇ ಇರ್ತಾರೆ. ಯಾರು ಮಾಡ್ತಾ ಹೋಗ್ತಾರೋ ಅದಕ್ಕೆ ತಕ್ಕಾಗಿ ಪೋಸ್ಟ್ ಪೊಸಿಷನ್ ಚೇಂಜ್ ಆಗ್ತಾ ಹೋಗ್ತದೆ, ಅವ್ರ ಸ್ಥಿತಿನೂ ಚೇಂಜ್ ಆಗ್ತದೆ, ಅನುಭವನೂ ಚೇಂಜ್ ಆಗ್ತದೆ. ಆ ಸೇವೆಯನ್ನು ಅವ್ರು ಏನ್ ಮಾಡ್ತಾರೆ, ಎಂಜಾಯ್ ಮಾಡ್ತಾರೆ, ಅಷ್ಟು ಸಂಪಾದನೆ ಅವರಿಗೆ ಸಿಗ್ತಾ ಇರ್ತದೆ. ಅದಕ್ಕೆ ತಕ್ಕಾಗಿ ಬಾಬಾ ಟ್ರೈನಿಂಗ್ ಅನ್ನ, ಶಕ್ತಿಯನ್ನ ತುಂಬತಾ ಹೋಗ್ತಾ ಇರ್ತಾರೆ, ಅಲ್ವಾ? अगर अभी भी समानों को याद करो और एक एक समान की माला फेरते जाओ तो अनेक समान स्वरूप बन समान में लवलीन हो जाएंगे. ಆರಂಭದಿಂದ ಇಲ್ಲಿಯವರೆಗೆ ನಿಮಗೆ ಕೊಟ್ಟಿರುವಂತ ಆ ಸಮಾನವನ್ನು ನೆನಪು ಮಾಡ್ತಾ ಹೋಗಿ, ಆ ಸ್ಥಿತಿಯನ್ನು ಚೆಕ್ ಮಾಡ್ತಾ ಹೋಗಿ. ಅವಾಗ ಏನಾಗ್ತದೆ, ಆ ಸಮಾನದಲ್ಲಿ ಲವಲೀನ್ ಆಗ್ಬಿಡ್ತದೆ. ಸ್ಟಾರ್ಟಿಂಗ್ ಆ ಪಾತ್ರವನ್ನು ಮಾಡ್ಬೇಕಾದ್ರೆ, ಆ ಕೆಲಸ ಮಾಡೋಕೆ ಎಷ್ಟು ಕಷ್ಟ ಆಗ್ತಿತ್ತು. ಓಕೆ, ಆರಂಭದ ನನ್ನ ಲೌಕಿಕದ ಉದಾಹರಣೆ ಹೇಳ್ತೇನೆ. ಬೆಂಗಳೂರಿಗೆ ಹೋಗಿದ್ದಿತ್ತು ಜಾಬಿಗೆ ಫಸ್ಟ್ ಟೈಮ್, ಸರಿನಾ? ಹೋದಾಗ ಅದ್ರ ಮೊದಲು ನಾನು ಒಂದ್ಸಲ ಮಾತ್ರ ಬೆಂಗಳೂರಿಗೆ ಹೋಗಿತ್ತು. ಆಮೇಲೆ ಡಿಗ್ರಿ ಮುಗಿದ್ಮೇಲೆ 6 months ಆದ್ಮೇಲೆ ಬೆಂಗಳೂರಿಗೆ ಹೋಗಿದ್ದಾಯ್ತು.
ಬೆಂಗಳೂರಿಗೆ ಹೋದ ಏನಾಗಿದೆ, ಫೋನ್ ನಂಬರ್ ಕೊಟ್ಟಿದ್ದಾರೆ ನಮಗೆ, ಆಫೀಸಿನ ಫೋನ್ ನಂಬರ್. ಅವಾಗ ಮೊಬೈಲ್ ಎಲ್ಲ ಇರಲಿಲ್ಲ, ಲ್ಯಾಂಡ್ಲೈನ್ 1996 ಅಲ್ಲಿ. ಸರಿನಾ? ಒಂದು ಅಡ್ರೆಸ್ ತೊಗೊಂಡೋಗಿದ್ದಿತ್ತು. ಅಲ್ಲಿಂದ ಲೋಕಲ್ ಬಸ್ ತೊಗೊಂಡು ಆ ಊರಿಗೆ ಹೋಗಿದ್ದಾಯ್ತು, ಆ ಏರಿಯಾಕ್ಕೆ, ಕೋರಮಂಗಲಕ್ಕೆ. ಅಲ್ಲಿ ಹೋಗ್ಬಿಟ್ಟು ಲ್ಯಾಂಡ್ಲೈನಿಗೆ ಫೋನ್ ಮಾಡಿದ್ರೆ ನಾವು ಇಲ್ಲಿಂದ ಏನು ಮಾಡ್ತಿದ್ದೀವಿ, STD ಕೋಡ್ ಹಾಕ್ಬಿಟ್ಟು ನಂಬರ್ ಹಾಕ್ತೀವಲ್ವಾ. ಓಕೆ, ಅಲ್ಲಿ ಹೋದ್ಮೇಲೆ ಲೋಕಲ್ ಮಾಡಬೇಕು. ನಮ್ಮ ಲೋಕಲ್ ಏನಿತ್ತು 5 ಡಿಜಿಟ್ ನಂಬರ್. ಸರಿನಾ? ಬೆಂಗಳೂರಿನಲ್ಲಿ 7 ಡಿಜಿಟ್ ನಂಬರ್, ಅದು ನಮ್ಗೆ ಗೊತ್ತೇ ಇಲ್ಲ, ಯಾಕಂದ್ರೆ ಬೆಂಗಳೂರಿಗೆ ಹೋಗಿಲ್ವಲ್ಲ. ಅಲ್ಲಿ ಹೋಗ್ಬಿಟ್ಟು 080 ಸೇರಿಬಿಟ್ಟು ಆಗ್ತಾ ಇದ್ದಿದ್ದೆ, ಹೋಗ್ತಾನೆ ಇಲ್ಲ. ಅದನ್ನು ನೋಡ್ಬಿಟ್ಟು ಅಲ್ಲಿ ಅವಾಗ STD ಬೂತ್ಗಳಿತ್ತು, ತಮ್ಗೆ ಗೊತ್ತಿದೆ. ಅವಾಗ STD ಬೂತ್ ನಾವು ಹೇಳಿದ್ರು, ಆ 3 ಡಿಜಿಟ್ ಬಿಟ್ಬಿಟ್ಟು ಮಾಡಿದ್ದು. 3 ಡಿಜಿಟ್ ಬಿಟ್ಟು ಮಾಡಿದ್ರೆ ಅದು ಆಫೀಸ್ ಫೋನ್ ನಂಬರ್. ಆಫೀಸ್ ಓಪನ್ ಆಗೋದು 10 ಗಂಟೆಗೆ, ನಾನು ಫೋನ್ ಮಾಡ್ತಾ 7 ಗಂಟೆಗೆ. ಏನು ಮಾಡೋದು ಅವಾಗ? ರಿಂಗ್ ಆಗ್ತದೆ, ಎತ್ತಾಲೆ ರಿಸೀವ್ ಮಾಡ್ತಾ ಇಲ್ಲ. ಆಮೇಲೆ ಹಳೇದು ಯಾವಾಗಲೂ ಒಂದು ನಮ್ಮ ರಿಲೇಷನ್ ಅವ್ರದ್ದೇ ಒಂದು ಕಂಪ್ನಿಗೆ ಹೋಗಿದ್ದಿತ್ತು. ಅವಾಗ ಆ ಅಡ್ರೆಸ್ ಹುಡ್ಕೊಂಡ್ಬಿಟ್ಟು ಹೋಗಿದ್ದಾಯ್ತು. ಹೋಗ್ಬಿಟ್ಟು ಅಲ್ಲಿ ಆ ಮನೆ ಎದುರುಗಡೆಗೆ ಹೋದಾಗ ನಮ್ಮ ಯಾರು ರಿಲೇಟಿವ್ ಇದ್ದಾರೆ ಅವ್ರ ಮನೆ ಹೊರಗಡೆನೇ ಇತ್ತು. ಓಕೆ, ಅಲ್ಲಿ ಹೋಗಿದ್ದ ತಕ್ಷಣ ಸ್ನಾನ ಮಾಡಿ ತಕ್ಷಣ ಡ್ಯೂಟಿ ಕಳಿಸಿದ್ದಾಯ್ತು. ಏನು ಅಂದ್ರೆ ಏನೂ ಗೊತ್ತಿಲ್ಲ. ಸ್ಟಾರ್ಟಿಂಗಲ್ಲಿ ಎಷ್ಟು ಕಷ್ಟ ಆಗಿತ್ತು, 1 ವೀಕ್ ಅವ್ರ ಮನೇಲಿ ಇರೋದು, ಆಮೇಲೆ ಫ್ಯಾಕ್ಟ್ರಿ ಕಳಿಸ್ಕೊಟ್ರು. ಫ್ಯಾಕ್ಟ್ರಿಯಲ್ಲಿ ಹೋದಾಗ ಅಲ್ಲಿ ಕೆರೋಸಿನ್ ಸ್ಟೋವ್ ಇಟ್ಕೊಂಡ್ಬಿಟ್ಟು ಏನು ಮಾಡೋದು, ಅಡುಗೆ ಮಾಡೋದು. ಮೇನ್ ರೋಡಿಂದ 1.5-2 ಕಿಲೋಮೀಟರ್ ನಡ್ಕೊಂಡು ಹೋಗೋದು, ರಾತ್ರಿ 10 ಗಂಟೆ 11 ಗಂಟೆಗೆ. ಕರೆಕ್ಟಾಗಿ ಏರಿಯಾ ಗೊತ್ತಿಲ್ಲ. ಸ್ಟಾರ್ಟಿಂಗಲ್ಲಿ ಒಂದೊಂದು ದಿನ ಕಳೆಯೋದು ಅಂತ ಹೇಳ್ತಾರೆ, ಒಂದೊಂದು ವರ್ಷ ಕಳೆಯೋದು ಹಂಗೆ ಅಂತ. ಸರಿನಾ? ಸೇಲ್ಸ್ಮೆನ್ ಆಗಿ ಜಾಯಿನ್ ಆಗಿದ್ದು. ಆಮೇಲೆ ಹಾಗೆ ಆಸಕ್ತಿ ತಗೊಂಡು ಕರ್ಮ ಮಾಡ್ತಾ 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 ಹೋದಾಗ ಏನಾಯ್ತು, ನಿಧಾನಕ್ಕೆ ಬಸ್ಸಲ್ಲಿ ಓಡಾಡೋದು. ಆಮೇಲೆ ವೆಹಿಕಲ್ ಬಂತು, ಆಮೇಲೆ 2 ವೀಲರ್ ಕೊಟ್ಟಿದ್ರು, ಆಮೇಲೆ 4 ವೀಲರ್, ಆಮೇಲೆ ಇಲ್ಲಿಗೆ ಮನೆ ಕಟ್ಕೊಟ್ಟು. ಇವಾಗ ಏನಾಗ್ತದೆ, ಹಾಗೆ ಮಾಡ್ತಾ 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 ಹೋದಾಗ ನಮಗೆ ಗೌರವನೂ ಕೂಡ ಚೇಂಜ್ ಆಗತ್ತೆ, ಸಾಧನಗಳು ಸಿಗ್ತಾ ಹೋಗ್ತವೆ, ಅದಕ್ಕೆ ತಕ್ಕಾಗಿ ಸಂಬಳನೂ ಜಾಸ್ತಿ ಆಗ್ತಾ ಹೋಗ್ತದೆ ಅಲ್ವಾ. ನೀವು ಸುಮ್ಮನೆ ಇದ್ದಿದ್ರೆ ಅದೇ ಪೋಸ್ಟಲ್ಲಿ ಇರ್ತಿರಲ್ಲ, ಮುಂದಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ವಲ್ಲ. ಹಾಗೆ ಇಲ್ಲೂ ಕೂಡ ಬಾಬಾ ಏನ್ ಹೇಳ್ತಾರೆ, ಆರಂಭದ ದಿನಗಳನ್ನ ಯೋಚನೆ ಮಾಡಿ. ಆವಾಗ ನೀವು ಯಜ್ಞಕ್ಕೆ ಬಂದಾಗ ಹೇಗಿತ್ತು, ದಾದಿಯವರೆಲ್ಲ ಆರಂಭಕ್ಕೆ ಬಂದಾಗ ಹೆಂಗಿತ್ತು ಹೇಳಿ ನೋಡೋಣ. ಸೇವೆ ಕಳಿಸಿದಾಗ 1 ಸೀರೆ 2 ಸೀರೆ ಉಟ್ಕೊಂಡ್ಬಿಟ್ಟು ಸೇವೆಗೆ ಹೋಗ್ತಿದ್ರು ತಾನೆ. ಅದೇ ಅಂತಿಮ ಸಮಯದಲ್ಲಿ ಅವರು ಬರೋದನ್ನು ಕಾಯ್ಕೊಂಡಿರ್ತಾರೆ, ಅವ್ರ ಜೊತೆ 4-4, 5-5 ಜನ ಸೇವಾದಾರಿಗಳು, ಕೋಟಿಗಟ್ಟಲೆ ವ್ಯಾಲ್ಯೂ ಕಾರಲ್ಲಿ ಅವರು ಓಡಾಡ್ತಿದ್ರು. ದಾದಿ ಬರ್ತಾರೆ ಅಂತಂದ್ರೆ ಬಾಬನ ಮಕ್ಳು ಯಾರ್ದು ಹೊಸ ಕಾರ್ ತಗೊಂಡ್ಬಿಟ್ಟು, ದಾದಿ ನಮ್ಮ ಕಾರಲ್ಲಿ ಕರ್ಕೊಂಡು ಹೋಗ್ರಿ, ಓನರ್ ಡ್ರೈವಿಂಗ್ ಮಾಡ್ತಾ ಇದ್ರು, ದಾದಿ ಇದ್ದಾರೆ ಅಂತ ಹೇಳ್ಬಿಟ್ಟು ಅಲ್ವಾ. ಅಷ್ಟೊಂದು ಗೌರವ ಇತ್ತು. ಅದಕ್ಕೆ ಆಧಾರ ಯಾವ್ದು ಹೇಳಿ? ಸಾಧನೆ. ಯಾವ ಸ್ವಮಾನವನ್ನ, ಯಾವ ಪೋಸ್ಟ್ ಅನ್ನ ಬಾಬಾ ಕೊಟ್ಟಿದ್ರು ಅದನ್ನ ಖುಷಿಯಿಂದ ವಿಧಿವತ್ತಾಗಿ ನಿಯಮಪೂರ್ವಕವಾಗಿ ಅವರು ಆಸಕ್ತಿಯಿಂದ ಮಾಡಿರೋದಕ್ಕೆ, ಅದನ್ನೆಲ್ಲ ನಾಲೆಜ್ ತಿಳ್ಕೊಂಡಿರೋದಕ್ಕೆ ಮುಂದಿನ ಪೋಸ್ಟಿಗೆ ಅವ್ರಿಗೆ ಏನ್ ಮಾಡ್ತಾರೆ, ಬಾಬಾ ಪ್ರಮೋಷನ್ ಕೊಡ್ತಾರೆ ಅಲ್ವಾ. ಹಾಗೆ ನಿಮಗೂ ಪೋಸ್ಟ್ ಚೇಂಜ್ ಆಗ್ಬೇಕು ಅಂತಂದ್ರೆ ಕೊಟ್ಟಿರೋದಕ್ಕೆ ಸರಿಯಾಗಿ ಟ್ರೈನಿಂಗ್ ತಗೊಳ್ಬೇಕು. ಯಾರು ಟ್ರೈನಿಂಗ್ ತಗೊಂಡು ಬಂದಿರೋದಿಲ್ಲ, ಅಲ್ಲಿಂದ ಮುಂದಕ್ಕೆ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೇಕಾಗ್ತದೆ. ಅದಕ್ಕಾಗಿ ಸಮಾನ ಅಂತೂ ನಾನು ಬೇರೆಯವರಿಗೆ ಬೇರೆ ಬೇರೆ ರೀತಿ ಕೊಟ್ಟಿದ್ದೇನೆ, ಎಲ್ಲರಿಗೂ ಒಂದು ಸಮಾನ ಇಲ್ಲ ಅಲ್ವಾ. ಎಲ್ಲರೂ ಕೆಲಸವನ್ನು ಮಾಡ್ಲಿಕ್ಕೆ ಆಗತ್ತ, ಎಲ್ಲರೂ ವಿಶ್ವ ಕಲ್ಯಾಣಕಾರಿ ಆಗ್ಲಿಕ್ಕೆ ಆಗತ್ತಾ? ಬಾಬಾ ವರದಾನ ಕೊಟ್ಟಿರ್ಬೋದು, ಮುರಳಿಲಿ ಹೇಳಿರ್ಬೋದು, ಆದ್ರೆ ಆ ಪೋಸ್ಟ್ಗೆ ನಾನು ಯೋಗ್ಯನಾಗಿದ್ದೇನಾ? ಬಾಬಾ ಹೇಳ್ತಾರೆ ಮಕ್ಕಳೇ ಪಾಂಪ್ಲೆಟ್ಸ್ ಕೊಡಿ ಅಂತ ಹೇಳ್ಬಿಟ್ಟು, ಎಲ್ಲರೂ ಹೋಗ್ಬಿಟ್ಟು ಪಾಂಪ್ಲೆಟ್ಸ್ ಕೊಡ್ತಾರ? ಇಲ್ಲ. ಇವಾಗ ನನ್ನ ವೈಯಕ್ತಿಕ ವಿಷಯ ಅಂತ ಹೇಳಿದಾಗ ಬಾಬಾ ಹೇಳ್ತಾರೆ, ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಪೂಜಾರಿಗಳಿಗೆ ಜ್ಞಾನ ಕೊಡಿ, ಪಾಂಪ್ಲೆಟ್ಸ್ ಅನ್ನ ಕೊಡಿದ್ರೆ ಸಾಕಾರ ಮುರಳಿ ಹೇಳ್ತಾರೆ. ನಾನು ನಂದು ಕೇಳಿದವನು ಕೂಡ ಅದ್ರ ಬಗ್ಗೆ ಹೆಚ್ಚಿಗೆ ಅಟೆನ್ಷನ್ ಕೊಡೋದಿಲ್ಲ. ಯಾಕೆ? ಅದು ನೆಕ್ಸ್ಟ್ ಲೆವೆಲ್ ಇರೋದಕ್ಕೆ ಮನ್ಸಾ ಸೇವೆ ಮಾಡೋದ್ರ ಕಡೆ ನಾನು ಹೆಚ್ಚಿಗೆ ಗಮನವನ್ನ ಕೊಡ್ತೇನೆ ಹೊರತು ಅದಕ್ಕೆ ಹೆಚ್ಚಿಗೆ ಗಮನವನ್ನ ಕೊಡೋದಿಲ್ಲ. ಅರ್ಥ ಆಯ್ತಾ? ಈಗ ಮೌಂಟ್ ಅಬುಗೆ ಹೋಗ್ಬೇಕು ಅಂತ ತಿಳ್ಕೊಳ್ಳಿ. ಮೌಂಟ್ ಅಬುಗೆ ಯಾರು ಹೋಗ್ತಾರೆ? ಮೌಂಟ್ ಅಬುಗೆ ಬಾಬನ್ ಮಕ್ಕಳು ಹೋಗ್ತಾರೆ. ಸರಿನಾ? ಸರಿ. ಒಂದು ದಿವಸ ಗುರುವಾರ ಅಕ್ಕೋರು ಮಾತಾಡ್ತಿದ್ದಾರೆ, ನೋಡಿ ಮೌಂಟ್ ಅಬುಗೆ ಹೋಗ್ಲಿಕ್ಕೆ ಈ ಸಲ 4 ಗ್ರೂಪ್ ಹೋಗ್ತಾ ಇದೆ. ಎಷ್ಟು ಗ್ರೂಪು? 4. ಯಾವ್ಯಾವುದು? ಒಂದು ಸ್ಲೀಪರ್ ಅಲ್ಲಿ ಹೋಗೋರು, ನೆಕ್ಸ್ಟ್ AC-ಯಲ್ಲಿ ಹೋಗೋರು, 3ನೇವರು ಫ್ಲೈಟಲ್ಲಿ ಹೋಗೋರು, 4ನೇವರು ಡೆಲ್ಲಿ ಉದಯ್ಪುರ ಎಲ್ಲ ಸುತ್ತಾಕೊಂಡು ಹೋಗೋರು. ಇದು 4 ಗ್ರೂಪ್ ಇದೆ. ಸರಿನಾ? ಅವಾಗ 4 ಗ್ರೂಪಲ್ಲೂ ಎಲ್ಲರೂ ಹೋಗ್ಲಿಕ್ಕಾಗತ್ತಾ? ಇಲ್ವಲ್ಲ.
ಹಣ ಕಡಿಮೆ ಇರೋರು ಸ್ಲೀಪರ್ ಅಲ್ಲಿ ಹೋಗ್ತಾರೆ, ಸ್ವಲ್ಪ ಹಣ ಜಾಸ್ತಿ ಇರೋರು AC ಅಲ್ಲಿ ಹೋಗ್ತಾರೆ, ಇನ್ನೂ ಜಾಸ್ತಿ ಇರುವಂತವ್ರು ಊರ್ ಸುತ್ಕೊಂಡು ಹೋಗ್ತಾರೆ, ಇನ್ನೂ ಜಾಸ್ತಿ ಇರೋ ಫ್ಲೈಟ್ ಅಲ್ಲಿ ಹೋಗ್ತಾರೆ. ಓಕೆ, ಈಗ ನೆಕ್ಸ್ಟ್ ಮೌಂಟ್ ಅಬು ಹೋಗ್ಬೇಕಾದ್ರೆ ಅಕ್ಕವ್ರು ಮಾತಾಡ್ತಾ ಇರ್ತಾರೆ ಬೇರೆ ಬೇರೆ ಗ್ರೂಪಿನ ಬಗ್ಗೆ. ಅವಾಗ ನಾವು ಯಾವ ಗ್ರೂಪ್ ಅಲ್ಲಿ ರಿಸರ್ವೇಶನ್ ಮಾಡಿದೀವಿ ಅದನ್ನ ಮಾತ್ರ ನಾವು ತೆಗೆದುಕೊಳ್ಬೇಕಲ್ವಾ. ಉಳಿದಿದ್ದ ಗ್ರೂಪಿನ ಬಗ್ಗೆ ನನಗೆ ಸಂಬಂಧಪಟ್ಟಿದ್ದಲ್ಲ ಅದು. ನಾನು AC ಹೋಗ್ತಿದ್ದೆ, AC ಮಾತ್ರ ನನಗೆ ಸಂಬಂಧ. ಓಕೆ, ಸರಿ. ಯಾತ್ರಾ ಭೋಜನ ಯಾರಿಗೆ ಸಂಬಂಧ? ಯಾತ್ರಾ ಭೋಜನ ಯಾರಿಗೆ ಸಂಬಂಧ ಇರ್ತದೆ? ಟ್ರೈನಲ್ಲಿ ಹೋಗೋರಿಗೆ ಮಾತ್ರ. ಫ್ಲೈಟ್ ಅಲ್ಲಿ ಹೋಗೋರಿಗೆ ಅಷ್ಟು ಯಾತ್ರಾ ಭೋಜನ ಅವಶ್ಯಕತೆ ಇಲ್ಲ. ಒಂದು ಟೈಮ್ ಇದ್ರೆ ಸಾಕು, ಅವ್ರು ಮನೇನ ಕಟ್ಕೊಂಡ್ರೆ ಸಾಕು. ಅವಾಗ ಯಾತ್ರಾ ಭೋಜನದ ವಿಷಯ ಟ್ರೈನ್ ಅವರಿಗೆ ಬಿಟ್ರೆ ಅದು ಫ್ಲೈಟ್ ನವ್ರಿಗೆ ಸಂಬಂಧ ಇಲ್ಲ. ಹಾಗಂತ ಅವ್ರು ಮೌಂಟ್ ಅಬು ಹೋಗ್ತಾ ಇದಾರೆ ಇಲ್ವೋ? ಹೋಗ್ತಾ ಇದ್ದಾರೆ. ಓಕೆ, ಲಗೇಜ್ ಕಡಿಮೆ ಇಟ್ಕೊಳ್ಬೇಕು ಯಾರಿಗೆ ಸಂಬಂಧ? ಆ ವಿಷಯ ಯಾರಿಗೆ ಸಂಬಂಧಪಟ್ಟಿದಿರ್ತದೆ? ಆತ್ಮ. ಫ್ಲೈಟ್ ನಲ್ಲಿ ಹೋಗೋರಿಗೆ. ಟ್ರೈನ್ ಅಲ್ಲಿ ಹೋಗೋರಿಗೆ ಎಷ್ಟು ಬೇಕಾದ್ರೂ ಲಗೇಜ್ ತಗೊಂಡೋಗಿ, ಏನ್ ತೊಂದರೆ ಇಲ್ಲ. ಫ್ಲೈಟ್ ಅಲ್ಲಿ ಲಗೇಜ್ ಜಾಸ್ತಿ ತಗೊಂಡೋದ್ರೆ ಏನಾಗ್ತದೆ, ಅವರು ಫೈನ್ ಹಾಕ್ತಾರೆ, ಅದಕ್ಕೆ ಚಾರ್ಜ್ ಮಾಡ್ತಾರೆ ಅಲ್ವಾ. 2 ಬ್ಯಾಗ್ ಇಟ್ಕೊಳ್ಬೇಕು ಯಾರಿಗೆ ಸಂಬಂಧ? ಫ್ಲೈಟ್ ನಲ್ಲಿ ಹೋಗೋರು ಅಲ್ವಾ. ಹಾಗೆ ಹೋಗುವಂತವ್ರು ಎಲ್ಲರೂ ಒಂದೇ ಆದ್ರೂ ಕೂಡ ಏನಾಗ್ತದೆ, ಅವರು ಉಪಯೋಗ ಮಾಡುವಂತ ಸಾಧನ ಬೇರೆ ಬೇರೆ ಇರೋದಕ್ಕೆ ಎಲ್ಲಾ ವಿಷಯ ಎಲ್ಲರಿಗೂ ಸಂಬಂಧಪಟ್ಟಿದ್ದು ಇರೋದಿಲ್ಲ. ಹಾಗೆ ನೀವು ಅನುಭವಿಗಳಾದಾಗ ಮುರಳಿಯಲ್ಲಿರುವಂತ ಯಾವ ಪಾಯಿಂಟ್ ನಿಮ್ಗೆ ಸಂಬಂಧಪಟ್ಟಿದ್ದು ಅದು ನಮ್ಗೇನಾಗ್ಬೇಕು, ಗೊತ್ತಾಗ್ಬೇಕು ಅಂತಂದ್ರೆ ನಿಮ್ಮ ಗಮನ ಯಾವ್ದು ಅಂತ ಗೊತ್ತಾಗ್ಬೇಕಲ್ವಾ. ಇನ್ನೂ ಉದಾಹರಣೆ ಹೇಳ್ಬೇಕು ಅಂತಂದ್ರೆ, ಒಬ್ಬರು ಚೀಫ್ ಮಿನಿಸ್ಟ್ರು ಏನ್ ಮಾಡಿದ್ದಾರೆ, ಮೀಟಿಂಗ್ ಕರೆದಿದ್ದಾರೆ. ಏನ್ ಕರೆದಿದ್ದಾರೆ? ಮೀಟಿಂಗ್ ಕರೆದಿದ್ದಾರೆ. ಯಾರಿಗೆ? ಯಾರ ಜೊತೆ ಮೀಟಿಂಗು? ಚೀಫ್ ಮಿನಿಸ್ಟರ್ ಯಾರ ಜೊತೆ ಮಾತಾಡಿ ಕರೆದಿದ್ದಾರೆ? ತಮ್ಮ ಸಂಪುಟ ದರ್ಜೆಯ ಸಚಿವರು, ಮಂತ್ರಿಗಳಿಗೆ. ಸರಿನಾ? ಓಕೆ. ಹಣಕಾಸಿನ ಬಗ್ಗೆ ಯೋಚನೆ ಮಾತಾಡ್ಬೇಕಾದ್ರೆ ಯಾರು ಮಿನಿಸ್ಟರ್ ಬರ್ತಾರಲ್ಲಿ? ಫೈನಾನ್ಸ್ ಮಿನಿಸ್ಟರ್. ಫೈನಾನ್ಸ್ ಮಿನಿಸ್ಟರ್. ಎಜುಕೇಶನ್ ಮಾತಾಡ್ಬೇಕಾದ್ರೆ ಎಜುಕೇಶನ್ ಮಿನಿಸ್ಟರ್. ಉಳಿದ ಟೈಮಲ್ಲಿ ಜನ ಇರ್ತಾರೆ ತಾನೆ ಅಲ್ವಾ. ಆವಾಗ ಅಟೆನ್ಷನ್ ಯಾವದ ಬಗ್ಗೆ ಮಾತಾಡ್ತಿದ್ದಾರೆ ಅವರು ಅದರ ಬಗ್ಗೆ ಏನ್ ಮಾಡ್ಬೇಕಾಗತ್ತೆ, ಅಟೆನ್ಷನ್ ಕೊಡಬೇಕು. ಹಾಗೆ ಇಲ್ಲಿ ಬಾಬಾ ಹೇಳ್ತಾ ಇರೋದು, ಈಶ್ವರಿಯ ಯಜ್ಞದಲ್ಲಿ ಈಶ್ವರಿಯ ಕಾರ್ಯದಲ್ಲಿ ನಿಮ್ಮ ಪೋಸ್ಟ್ ಯಾವುದು ಅಂತ ನಿಮ್ಗೆ ಸೀರಿಯಸ್ ಆಗಿ ಗೊತ್ತಾಗಿದ್ಯಾ? ಕೆಲವೊಂದು ಪೋಸ್ಟ್ ಅನ್ನ ನೀವು ದಾಟ್ಬಿಟ್ಟು ಬಂದಿರಬಹುದು, ಇನ್ನು ಕೆಲವೊಂದು ಪೋಸ್ಟ್ ಇನ್ನೂ ನಿಮ್ಮ ಮುಂದ್ಗಡೆಗೆ ಇರಬಹುದು ಅಲ್ವಾ. ಹಾಗೆ ನೀವು ಯಾವ ಪೋಸ್ಟ್ ದಾಟ್ಬಿಟ್ಟು ಬಂದಿದ್ದೀರಿ, ಈಗ ಯಾವ ಪೋಸ್ಟ್ ಅಲ್ಲಿ ನೀವು ಇದ್ದೀರಾ, ಮುಂದೆ ಯಾವ ಪೋಸ್ಟ್ ನಿಮ್ದು ಟಾರ್ಗೆಟ್ ಇದೆ ಅಲ್ವಾ. ನೀವು ಸೂಪರ್ವೈಸರ್ ಡೈರೆಕ್ಟ್ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗ್ಲಿಕ್ಕೆ ಆಗೋದಿಲ್ಲ. ಸೂಪರ್ವೈಸರ್ ಅಸಿಸ್ಟೆಂಟ್ ಮ್ಯಾನೇಜರ್ ಆಗ್ಬೇಕು, ಮ್ಯಾನೇಜಿಂಗ್ ಡೈರೆಕ್ಟರ್ ಆಗ್ಬೇಕು, ಆಮೇಲೆ ಚೇರ್ಮನ್ ಆಗ್ಬೇಕು ಅಲ್ವಾ. ತಕ್ಷಣ ಪ್ರಮೋಷನ್ ಸಿಗತ್ತ ನಿಮ್ಗೆ? ಇಲ್ವಲ್ಲ. ಅದು ನಿಮ್ಗೆ ಸ್ಪಷ್ಟತೆ ಇದೆಯಾ ಅಂತ ಬಾಬಾ ನಮ್ಮನೇನ್ ಮಾಡ್ತಾ ಇರೋದು, ಕೇಳ್ತಾ ಇರೋದು. ಅಂದ್ರೆ ಯಜ್ಞದಲ್ಲಿ ಆರಂಭಕ್ಕೆ ಬಂದಾಗ ನಿಮ್ಮ ಪೋಸ್ಟ್ ಹೇಗಿತ್ತು, ಆದ್ರೆ ಇವತ್ತು ನಿಮಗೆ ಬಾಬಾ ಯಾವ ಪೋಸ್ಟ್ ಅಲ್ಲಿ ತಂದು ಕೊಡಿಸಿದ್ದಾರೆ ಅದರ ಕ್ಲಾರಿಟಿ, ಸ್ಪಷ್ಟತೆ ನಿಮಗೆ ಇದೆಯಾ ಅಂತ ಯಾರು ಕೇಳ್ತಾ ಇರೋದು? ಬಾಬಾ. ಇವಾಗ ಆ ಪೋಸ್ಟ್ ಸಿಕ್ಕಿದಾಗ ಮನಸ್ಪೂರ್ವಕವಾಗಿ ಆ ಕರ್ಮವನ್ನ ವಿಧಿವತ್ತಾಗಿ ಮಾಡಿ ಆ ಪೋಸ್ಟಿನ ಫಲವನ್ನ ಲವಲೀನವಾಗಿ ಏನ್ ಮಾಡ್ಬೇಕು, ಅನುಭವಿಸ್ಬೇಕು. ಇನ್ನು ಯೋಗಕ್ಕೆ ಹೋಗೋಣ. ಯೋಗದಲ್ಲಿ ಕೆಲವರು ಏನ್ ಮಾಡ್ತಾರೆ ಅಂತ, ಕೆಲವರಿಗೆ ತುಂಬಾ ಜನ ಏನ್ ಮಾಡ್ತಾರೆ ಅಂತಂದ್ರೆ, ಬಾಬಾ ಇದ್ದಾರೆ, ಬಾಬನಿಂದ ಕಿರಣ ಬರ್ತಾ ಇದೆ. ಏನ್ ಬರ್ತಾ ಇದೆ? ಕಿರಣ ಬರ್ತಾ ಇದೆ. ಇದು ಒಂದು ಪೋಸ್ಟ್ ಹೌದು ಅಲ್ವೋ? ಅಲ್ಲ. ಪೋಸ್ಟ್ ಅಲ್ವಾ? ಇದನ್ನು ಒಂದು ಸ್ಥಿತಿ ಅಲ್ವಾ? ಇದು ಒಂದು ಸ್ಥಿತಿ ಹೌದು ತಾನೆ? ಅವಾಗ ಆ ಸ್ಥಿತಿಯಲ್ಲಿ ಇದ್ದಾಗ ಏನರ್ಥ, ನೀವು ತಂದೆಯ ಎದುರುಗಡೆಗೆ ಇದ್ದೀರಿ. ಸರಿ, ನೀವು ಕಿರಣ ತಗೊಳ್ತಿದ್ರೆ ಒಪ್ಕೊಳ್ಳೋಣ. ಪರಮಧಾಮದಲ್ಲಿ ನೀವು ಇದ್ಬಿಟ್ಟು ಕಿರಣ ತಗೊಳ್ತಿದ್ದೀರೋ, ಸೂಕ್ಷ್ಮವತನದಲ್ಲಿ ಇದ್ಬಿಟ್ಟು ತಗೊಳ್ತಾ ಇದ್ದೀರೋ, ಅಥವಾ ಮೂಲವತನದಲ್ಲಿ ಇದ್ಬಿಟ್ಟು ಕಿರಣ ತಗೊಳ್ತಿದ್ದೀರೋ, ಅದು ವ್ಯತ್ಯಾಸ ಇದೆಯಾ ಇಲ್ವಾ? ಬಲ್ಬಿನ ಹತ್ರ ಹೋದಾಗ ಕಿರಣ ತಗೊಳ್ಳೋದಕ್ಕೂ ದೂರದಲ್ಲಿ ಇದ್ಬಿಟ್ಟು ಕಿರಣ ತಗೊಳ್ಳೋದಕ್ಕೂ ವ್ಯತ್ಯಾಸ ಇದೆಯಾ ಇಲ್ವೋ? ಹತ್ತಿರದಲ್ಲಿ ಹೋದಾಗ ಏನಾಗ್ತದೆ? ಶಾಖ ಜಾಸ್ತಿ ಇರುತ್ತೆ. ಅಂದ್ರೆ ಆ ಒಂದು ವಸ್ತುವಿನಲ್ಲಿ ಗುಣದ ಹೆಚ್ಚಿನ ಅನುಭವ ನಿಮ್ಗೆ ಆಗ್ತದೆ ಅಲ್ವಾ. ಬೆಂಕಿ ಹತ್ರ ಹೋದಾಗ ಹೆಚ್ಚಿಗೆ ಬಿಸಿ ಆಗತ್ತಲ್ವಾ, ಐಸಿನ ಹತ್ರ ಹೋದಾಗ ತುಂಬಾ ತಣ್ಣಗಾಗತ್ತಲ್ವಾ. ದೂರ ಇದ್ರೆ ತಂಪಿನ ಪ್ರಮಾಣ ಏನಾಗಿರ್ತದೆ?
ಕಮ್ಮಿ ಇರುತ್ತೆ. ಕಡಿಮೆ ಇರ್ತದೆ. ಸರಿ, ಈಗ ಕಿರಣ ತಗೊಳ್ಳುವಂತ ವ್ಯಕ್ತಿ ಒಬ್ರು, ಇನ್ನೊಬ್ರು ಬಾಬನ ರೈಟ್ ಹ್ಯಾಂಡ್. ಬಾಬಾ ಹೇಳ್ತಾನೆ ತೊಡೆ ಬಚ್ಚೆ ಮೇಲೆ ರೈಟ್ ಹ್ಯಾಂಡ್. ರೈಟ್ ಹ್ಯಾಂಡ್ ಅಂತಂದ್ರೆ ಏನು? ಬಲಕೈ. ಬಲಗೈ. ಅದು ಕನ್ನಡದ್ದು. ಹಂಗಂದ್ರೆ ಏನು ಅಂತ ನಾನು ಹೇಳಿದ್ದು. ಆಜ್ಞಾಕಾರಿ ಮಕ್ಕಳು. ಬಲಗೈ ಅಂತಂದ್ರೆ ಬಾಬನ ಕೈ ಹಿಡ್ಕೊಂಡು ವಾಕಿಂಗ್ ಹೋಗುವಂತವ್ರು ಅಲ್ವಾ, ಮಾತಾಡ್ಕೊಂಡು ಹೋಗುವಂತವ್ರು, ರೂರಿಹಾನ ಮಾಡುವಂತವ್ರು, ಇವ್ರು ಯಾರು? ಬಲಗೈ. ಮತ್ತೆ ಬಲಗೈ ಅಂತ ಸ್ಥೂಲ ಸೇವೆ ಮಾಡುವಂತವ್ರು. ಸ್ಥೂಲ ಸೇವೆ ಮಾಡ್ತಾರಲ್ಲ, ರಮಾ ಭೋಜನ ರೆಡಿ ಮಾಡು, ಊಟಕ್ಕೆ ಬಡಿಸು, ಇದೆಲ್ಲ ಮಾಡುವಂತವ್ರು ಯಾರು? ರೈಟ್ ಹ್ಯಾಂಡ್ಸ್. ರೈಟ್. ಆವಾಗ ಕಿರಣ ತಗೊಳ್ಳೋರಿಗೂ ರೈಟ್ ಹ್ಯಾಂಡ್ಗೂ ವ್ಯತ್ಯಾಸ ಇದೆಯೋ ಇಲ್ವೋ? ಇದೆ. ಯಾರು ಶ್ರೇಷ್ಠ? ಇದೆ. ಯಾರು ಶ್ರೇಷ್ಠ? ಕೈ ಹಿಡ್ಕೊಂಡು ಹೋಗೋರು ರೈಟ್ ಹ್ಯಾಂಡ್. ಯಾಕಂದ್ರೆ ಬಾಬನ್ ಜೊತೆ ಟಚ್ ಆಗಿದಾರಲ್ಲ ಅವರು, ಹೌದು. ಬಾಬನ್ ಜೊತೆ ನಡ್ಕೊಂಡು ಹೋಗ್ತಿದಾರಲ್ವಾ. ಓಕೆ, ಹಾಗಿದ್ರೆ ಆ ಸಮಾನ ಬರಬೇಕು ಅನ್ನೋದು ಅಷ್ಟು ನೀವು ಪ್ಯೂರ್ ಆಗಿದ್ರೆ ತಾನೆ, ಅಷ್ಟು ಪವಿತ್ರ ಆಗಿದ್ರೆ ತಾನೆ, ಅಷ್ಟು ಧೈರ್ಯವಾಗಿದ್ರೆ ನೇಮ ಫಾಲೋ ಮಾಡ್ತಿದ್ರೆ ತಾನೆ ನೀವು ರೈಟ್ ಹ್ಯಾಂಡ್ ಆಗ್ಬಹುದು. ಹೌದು. ಏನಾಗ್ತೀರಿ? ಲೆಫ್ಟ್ ಹ್ಯಾಂಡ್ ಆಗ್ಬಹುದು, ಅಥವಾ ಎದುರುಗಡೆ ಕೂತ್ಕೊ. ಸರಿ, ಓಕೆ. ನೆಕ್ಸ್ಟ್, ಆ ಮಗುವನ್ನ ಬಾಬಾ ಮಡಿಲಲ್ಲಿ ಎತ್ತಿಡ್ಕೊಂಡಿದ್ದಾರೆ. ಅವ್ರ ಪೋಸ್ಟ್ ಚೇಂಜ್ ಹೌದೋ ಅಲ್ವೋ? ಚೇಂಜ್. ಯಾಕೆ ಚೇಂಜು? ಅಲ್ಲ, ಹೇಗೆ? ಯಾರು ಶ್ರೇಷ್ಠ ಆಗಿದ್ರೆ ಇದರಲ್ಲಿ? ಕಿರಣ ತಗೊಳ್ಳೋರು ರೈಟ್ ಹ್ಯಾಂಡು, ಮಡಿಲಲ್ಲಿರೋರು ಮಡಿಲಲ್ಲಿ Right. ಸರಿ. ಮಡಿಲಿರೋಕ್ಕಿಂತ ನೆಕ್ಸ್ಟ್ ಲೆವೆಲ್ ಯಾವುದು? ಹೃದಯದಲ್ಲಿ. ಅದೇ ಮಡಿಲು ಹೃದಯ ಎಲ್ಲ ಒಂದೇ ಅಲ್ವಾ? ಹೃದಯ. ತಲೆ. ನೆಕ್ಸ್ಟ್ ಜುಟ್ಟು. ಅಪ್ಪ ಜುಟ್ಟು ತಲೆ ತಲೆ ಮೇಲೆ ಮೇಲೆ. ಕೂತ್ಕೊಳ್ಳೋದು, ಅಪ್ಪನ ಹೆಗಲ ಮೇಲೆ ಕೂತ್ಕೊಳ್ಳೋದು, ಅದಾದ್ಮೇಲೆ ಅಪ್ಪನ ತಲೆ ಮೇಲೆ ಕೂತ್ಕೊಳ್ಳೋದು, ರಮಾಬಾಬವ್ರ ತಲೆ ಹಿಡ್ಕೊಂಡ್ಬಿಟ್ಟು ಹಾಡು ಆಡ್ಬೇಕಾದ್ರೆ ತಬಲಾ ರೂಪದಲ್ಲಿ ಬಾರಿಸೋದು, ಕಿವಿ ಹಿಂಗ್ ಹಿಂಡೋದು. ಅಷ್ಟು ಬಾಬನ್ ಜೊತೆ ಕ್ಲೋಸ್ ಆಗಿ ಇದ್ದಾಗ ತಾನೇ ಇದನ್ನೆಲ್ಲ ನೀವು ಮಾಡ್ಲಿಕ್ಕೆ ಆಗತ್ತೆ. ಕೆಲವು ಬಾಬನ ಎದುರುಗಡೆ ಹೌದು. ಹೋಗ್ಲಿಕ್ಕೆ ಗಡಗಡ ಅಂತ ನಡುತ್ತಾರೆ. ಯಾಕೆ? ಯಾಕೆ? ನಿಯಮ ಫಾಲೋ ಮಾಡಲ್ಲ, ಬಾಬಾ ಹೇಳ್ದಂಗೆ ಕೇಳೋದಿಲ್ಲ, ಸೇವೆಗೆ ಸಹಯೋಗಿ ಆಗೋದಿಲ್ಲ. ಅದಕ್ಕಾಗಿ ಬಾಬನ ಎದುರುಗಡೆ ಹೋಗ್ಬಿಡ್ಲಿಕ್ಕೆ ನಡುಕ್ತಾರೆ. ಕೆಲವೊಬ್ರು ಹೋಗ್ಬಿಟ್ಟು ತಲೆ ಮೇಲೆ ಏನ್ ಮಾಡ್ಬಿಡ್ತಾರೆ? ಕೂತ್ಕೊಂಡು ಬಿಡ್ತಾರೆ. ಕೂತ್ಕೊಂಡ್ಬಿಡ್ತಾರೆ. ಇನ್ನು ಕೆಲವೊಬ್ರು ಏನ್ ಮಾಡ್ತಾರೆ? ಬಾಬನ ಒಳಗಡೆನೆ ಹೋಗ್ಬಿಡ್ತಾರೆ. ಹಾಗಿದ್ರೆ ಈ ಎಲ್ಲ ಬೇರೆ ಬೇರೆ ಪೋಸ್ಟ್ ಬೇರೆ ಬೇರೆ ತಾನೆ. ಬಾಬಾ ಎಲ್ಲರಿಗೂ ಕೂಡ ಇದನ್ನ ಮಾಡ್ಲಿಕ್ಕೆ ಅಧಿಕಾರ ಕೊಡ್ತಾರಾ? ಕೊಡಲ್ವೋ? ಕೊಡಲ್ಲ. ಕೊಡಲ್ಲ. ಯಾರು ಬಾಬನ ಒಳಗಡೆ ಹೋಗ್ಬಿಟ್ಟು ಕುಂತಿರ್ತಾರೋ ಅವ್ರಿಗೆ ಕಿರಣ ತಗೊಳ್ಬೇಕು ಅಂತ ಅನ್ಸತ್ತಾ? ಇಲ್ಲ. ಇಲ್ಲ. ಬಾಬನ ಕೈ ಹಿಡಿಬೇಕು ಅಂತ ಅನ್ಸತ್ತಾ? ಇಲ್ಲ. ಅವಾಗ ಗೊತ್ತಿರ್ಬೇಕಲ್ಲ ನಂದು ಯಾವ ಪೋಸ್ಟು ಅಂತ. ಹೌದು. ಬಾಬಾ ಮುರ್ಲಿಯಲ್ಲಿ ಹೇಳ್ತಾ ಇರೋದು ಯಾವ ಪೋಸ್ಟ್, ನಾನು ಮಾಡ್ತಾ ಇರೋದು ಯಾವ ಪೋಸ್ಟ್. ಸರಿ, ಬಾಬಾ ಎದುರುಗಡೆ ಕಿರಣದ ಬಗ್ಗೆ ಹೇಳ್ತಿದ್ದಾರೆ ಮುರ್ಲಿಯಲ್ಲಿ. ಓಕೆ, ಅದ್ರ ಬಗ್ಗೆ ನಾನು ಗಮನ ಕೊಡ್ಬೇಕೋ ಬೇಡವೋ? ಕೊಡ್ಬೇಕು. ಆ ಪೋಸ್ಟ್ ದಾಟ್ ಹೋಗಿದ್ದೀರಲ್ಲ ನೀವು, ಅದು ನಿಮ್ಗಲ್ವಲ್ಲ. ನೀವಿರೋದು ಯಾವ್ದಲ್ಲಿ? ಬಾಬಾ ಜೊತೆ ಕಂಬೈಡ್ ಆಗಿರುವಂತದ್ದು. ಅರ್ಥ ಆಗ್ತಿದ್ಯಾ? ಆ ವಿಷಯವನ್ನ ನೀವು ತಿಳ್ಕೊಳ್ಳಿ, ತಪ್ಪಿಲ್ಲ. ಬೇರೆಯವ್ರಿಗೆ ಆ ಪೋಸ್ಟ್ ನಲ್ಲಿ ಇರೋರಿಗೆ ನೀವು ತಿಳಿಸಿ, ತಪ್ಪಿಲ್ಲ. ಇವಾಗ ನೋಡಿ, ನಾವು ಕೂಡ ನಮ್ಮ ಮೂಲಕ ಬಾಬಾ ಏನ್ ಮಾಡ್ತಾರೆ, ಹೊಸ ಆತ್ಮಗಳಿದ್ದಾರೆ ಅಂತಂದ್ರೆ ಅವ್ರಿಗೆ ಹೇಳುವಂತ ಕ್ಲಾಸ್ ಬೇರೆನೆ, ಹೈಯರ್ ನಾಲೆಜ್ ಅಲ್ಲಿ ಇರುವಂತ ಆತ್ಮಗಳಿಗೆ ಹೇಳುವಂತ ಜ್ಞಾನ ಬೇರೆನೆ. ಅವಾಗ ಅವ್ರವ್ರ ಲೆವೆಲ್ಗೆ ತಕ್ಕ ಹಾಗೆ ಏನ್ ಮಾಡ್ಬೇಕಾಗತ್ತೆ? ಜ್ಞಾನವನ್ನು ಹೇಳ್ಬೇಕಾಗತ್ತಲ್ವಾ? ಹೌದು ತಾನೆ? ನಾಡಿ ನೋಡ್ಬಿಟ್ಟು ಏನ್ ಮಾಡ್ಬೇಕು? ಟ್ರೀಟ್ಮೆಂಟ್ ಅನ್ನ ಕೊಡ್ಬೇಕು. ಅಂದ್ರೆ ಇದನ್ನು ಬಾಬಾ ಹೇಳ್ತೀರಿ, ನೀವು ಆ ಪೋಸ್ಟ್ ಅಲ್ಲಿ ಹೋದಾಗ ನೀವು ಆ ಸಮಯಕ್ಕೆ ತಕ್ಕ ಹಾಗೆ, ವ್ಯಕ್ತಿಗೆ ತಕ್ಕ ಹಾಗೆ ಆ ಪೋಸ್ಟ್ ನೀವೇನ್ ಮಾಡ್ಬೇಕಾಗ್ತದೆ? ಚೇಂಜ್ ಮಾಡಬೇಕಾಗ್ತದೆ. ಅದಕ್ಕಾಗಿ ನಿಮ್ದೇನ್ ಆ ಪೋಸ್ಟ್ ಗಳನ್ನ ಕೊಟ್ಟಿದ್ದಾರೆ ಬಾಬಾ, ಅದನ್ನ ಲವಲೀನವಾಗಿ ನೀವು ಅನುಭವಿಸ್ತಾ ಇದ್ದೀರಾ, ಎಂಜಾಯ್ ಮಾಡ್ತಿದ್ದೀರಾ, ಖುಷಿಯಿಂದ ಇದ್ದೀರಾ ಅಂತ ಬಾಬಾ ಏನ್ ಮಾಡ್ತಿದ್ದಾರೆ? ಕೇಳ್ತಾ ಇದ್ದಾರೆ. लेकिन बाप दादा को एक बात बच्चों की अब तक भी अच्छी नहीं लगती, वह जानते हो कौन सी है? ಸೊ ಮಾನವನ್ ತಗೊಂಡಿದ್ದೀರಾ, ಬಾಬಾ ಕೊಟ್ಟಿದ್ದಾರೆ, ನೀವು ಕಾರ್ಯವನ್ನ ಮಾಡ್ತಿದ್ದೀರಿ. ಆದ್ರೆ ಬಾಬನಿಗೆ ಮಕ್ಕಳು ಒಂದು ಮಾತು ಇಷ್ಟ ಆಗೋದಿಲ್ವಂತೆ. ಯಾವ್ದದು? ಶ್ರಮ ಪಡೋದು. हाँ, जब कोई भी बच्चा कहता है कि हमें समान में सिद्ध होने में कभी कभी मेहनत लगती है, चाहते हैं लेकिन कभी कभी मेहनत लगती है, तो सर्वशक्तिवान बाप बच्चों की मेहनत नहीं देख सकता. ಕೆಲವೊಂದು ಮಕ್ಳು ಹೇಳ್ತಾರಂತೆ, ಬಾಬಾ ಕೆಲವೊಂದ್ಸಲ ಸಮಾನದಲ್ಲಿ ಕೂತ್ಕೊಳ್ಳೋದು ನಮ್ಗೆ ಏನಾಗ್ತದೆ, ತುಂಬಾ ಪರಿಶ್ರಮ ಅಂತ ಅನ್ಸತ್ತೆ. ಓಕೆ, ಈಗ ನಾನು ಬಿಂದು ಆಗ್ಬಿಟ್ಟು ಬಾಬನೊಳಗಡೆ ಇದ್ದೇನೆ,
ಏನ ಬಾಬನ ವೈಟ್ ಲೈಟ್ ಅನ್ನು ನೋಡ್ತಾ ಇದ್ದೀನಿ ಅಂತ ತಿಳ್ಕೊಳ್ಳಿ, ಒಳಗಡೆಗಿದ್ದಾನೆ. ಕೆಲವೊಂದ್ಸಲ ಅಲ್ಲಿ ಇದ್ದಾಗ ಏನಾಗ್ತದೆ, ತಕ್ಷಣದಲ್ಲಿ ಅನುಭವ ಸ್ಟಾರ್ಟ್ ಆಗ್ಬಿಡ್ತದೆ. ಕೆಲವೊಂದ್ಸಲ ಎಷ್ಟು ಗಂಟೆ ಗಟ್ಟಲೆ ಕುತ್ಕೊಂಡ್ರು ಕೂಡ ಏನಾಗುದಿಲ್ಲ, ಅನುಭವ ಆಗೋದಿಲ್ಲ. ಆಗೋದಿಲ್ಲ. ಮೆಥಡ್ ಸೇಮ್, ಅದನ್ನೇ ನಾವು ಮಾಡಿದೀವಿ. ಅದ ಮೊದಲಲ್ಲಿ ಹೋದ ತಕ್ಷಣದಲ್ಲಿ ಏನಾಗ್ತಿತ್ತು, ಅನುಭವ ಸ್ಟಾರ್ಟ್ ಆಗ್ತಿತ್ತು. ಇವಾಗ ಎಷ್ಟು ಬಣ್ಣ ನೋಡ್ಲಿ, ಎಷ್ಟು ಬಾಬನ ಹತ್ರ ಮಾತಾಡಿದ್ರು, ಏನು ಮಾಡಿದ್ರು ಕೂಡ ಏನಾಗೋದಿಲ್ಲ, ಅನುಭವ ಆಗೋದಿಲ್ಲ. ನಿದ್ದೆ ಬರ್ಲಿಕ್ಕೆ ಸ್ಟಾರ್ಟ್ ಆಗತ್ತೆ, ಸುಸ್ತಾಗತ್ತೆ, ಮಜಾ ಬರೋದಿಲ್ಲ, ಖುಷಿ ಬರೋದಿಲ್ಲ, ಸ್ಥಿತಿ ಇಂಪ್ರೂವ್ಮೆಂಟ್ಸ್ ಆಗೋದಿಲ್ಲ. ತುಂಬಾ ಪರಿಶ್ರಮ ಪಡ್ತಾರೆ. ಅದಿಲ್ಲ ಅಂತಂದ್ರೆ ಆಮೇಲೆ ಲೈಟ್ ಹಾಕೋದು, ಹಾಡ್ ಹಾಕೋದು, ಕಾಮೆಂಟ್ರಿ ಹಾಕೋದು, ನಡೆಯೋದು, ಎಷ್ಟೆಲ್ಲಾ ಪರಿಶ್ರಮವನ್ನು ಏನ್ ಮಾಡ್ತಾರಂತೆ, ಕೊಡ್ತಾರೆ. ಪಡ್ತಾರೆ. ಆದ್ರೆ ಪರಿಶ್ರಮಕ್ಕೆ ತಕ್ಕಾಗಿ ಏನಿರೋದಿಲ್ಲ, ಫಲ ಇಲ್ಲ. ಪ್ರತಿಫಲ ಹೇಳೋದು ಸಿಗೋದಿಲ್ಲ. ಕಾರಣ 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 ಏನಿದೆ? ಪವಿತ್ರವಾಗಿ ಬಾಬಾ ಹೇಳ್ತಾರೆ, ಮಕ್ಕಳಿಗೂ ಆ ಪೋಸ್ಟಿಗೆ ಪರಿಶ್ರಮ ಪಡ್ತಾರೆ ಹೊರತು ಬಾಬನ ಬಗ್ಗೆ ಪ್ರೀತಿ ಇಲ್ಲ. ಏನಿಲ್ಲ, ಪ್ರೀತಿ ಇಲ್ಲ. ಪ್ರೀತಿ ಇಲ್ಲ. ಜ್ಞಾನ ಚೆನ್ನಾಗಿ ಹೇಳ್ಬೇಕು ಅಂತ ತಿಳ್ಕೊಳ್ಳೋದು. ಸರಿನಾ? ಉದಾಹರಣೆ ಹೇಳ್ತೇನೆ ನಿಮ್ಗೆ. ಈಗ ಯಾವುದೋ ಒಂದು ಸೇವಾ ಕೇಂದ್ರಕ್ಕೆ ನಿಮ್ಮನ್ನೇನ್ ಮಾಡಿದ್ದಾರೆ, ಕಳಿಸಿದ್ದಾರೆ. ನಿಮಿತ್ತ ಯಾಕೆ ಕಳಿಸಿದ್ದಾರೆ? ಜ್ಞಾನ ಸೇವೆ ಹೇಳಕ್ಕೆ. ಸೇವೆ ಮಾಡ್ಲಿಕ್ಕೆ ಕಳಿಸಿದ್ದಾರೆ. ಸರಿನಾ? ಯಾವ ಸೇವೆ? ಜ್ಞಾನ ಹೇಳುವಂತ ಸೇವೆ. ಓಕೆ, ಸರಿ. ಅಲ್ಲಿ ಹೋದ ತಕ್ಷಣ ನೀವು ನಿಮಿತ್ತದವ್ರು ಕೇಳ್ತೀರಿ, ಅಕ್ಕವರೇ ಇವತ್ತು ನಾವು ಯಾವ್ದ್ರ ಬಗ್ಗೆ ಕ್ಲಾಸ್ ಮಾಡಬೇಕು? ಯಾಕಂದ್ರೆ ತುಂಬಾ ಜನ ನಾನು ನೋಡಿದ್ದೇನೆ, ಅದಕ್ಕೆ ನಾನು ಹೇಳ್ತಾನೆ. ಓಕೆ, ಅವಾಗ ನಾವು MS ಪಾಳ್ಯದಲ್ಲಿ ಬಾಬಾ ಕಳಿಸ್ತಿದ್ರಲ್ವಾ, ಅವಾಗ ಬೇರೆ ಬೇರೆ ಕಡೆಯಿಂದ ಬೇರೆ ಬೇರೆ ಆತ್ಮಗಳು ಬರ್ತಾ ಇದ್ರು. ಕೆಲವೊಬ್ರು ಸ್ಪೀಕರ್ಸ್ ಇರ್ತಾ ಇದ್ರು. ಅಲ್ಲಿರುವಂತ ನಿಮಿತ್ತದವ್ರು ಕೇಳ್ತಾ ಇದ್ರು ಏನಂತ, ಇವತ್ತು ಬೆಳಿಗ್ಗೆ ಅನೌನ್ಸ್ಮೆಂಟ್ ಆಗ್ತಾ ಇತ್ತು ಏನಂತ, ಇಷ್ಟು ಗಂಟೆಯಿಂದ ಇವತ್ತು ಕ್ಲಾಸ್ ಇರ್ತದೆ ಅಂತ. ಆವಾಗ ಯಾರಿಗೆ ಯಾವ ಟೈಮಿನ ಕ್ಲಾಸ್ ಹೇಳಿದಾರೋ ಅವ್ರು ಕೇಳ್ತಾ ಇದ್ರು, ಇವತ್ತು ಯಾವ್ದ್ರ ಬಗ್ಗೆ ಕ್ಲಾಸ್ ಮಾಡಬೇಕು. ಅವಾಗ ಹೇಳ್ತಾ ಇದ್ರು ನಿಮಿತ್ತದ್ರು ಇಂಥದ್ರ ಬಗ್ಗೆ ಕ್ಲಾಸ್ ಮಾಡ್ಬೇಕು. ಅವ್ರೇನ್ ಮಾಡ್ತಿದ್ರು ಗೊತ್ತಾ, ರೂಮಿಗೆ ಹೋಗ್ಬಿಟ್ಟು ಆ ವಿಷಯದ ಬಗ್ಗೆ ಯಾರ್ಯಾರು ಕ್ಲಾಸ್ ಮಾಡಿದ್ದಾರೆ, ಉಷಾ ಬೇನ್ ಏನ್ ಹೇಳಿದ್ದಾರೆ, ಶಿವಾನಿ ಬೇನ್ ಏನ್ ಹೇಳಿದ್ದಾರೆ, ಸೂರಜ್ ಬಾಯಿ ಏನ್ ಹೇಳಿದ್ದಾರೆ, ಬೇರೆ ಬೇರೆ ಮಹಾರಥಿಗಳು ಏನೇನು ಕ್ಲಾಸ್ ಅನ್ನ ಮಾಡಿದ್ದಾರೆ ಅದನ್ನ ಕೇಳಿ ಅದನ್ನ ಪಾಯಿಂಟ್ಸ್ ಬರ್ಕೊಂಡು ಬಂದ್ಬಿಟ್ಟು ಏನ್ ಮಾಡ್ತಿದ್ರು, ಇಲ್ಲಿ ಕ್ಲಾಸ್ ಅನ್ನ ಹೇಳ್ತಾರೆ. ಅವ್ರು ಮಾಡಿ ಸರಿ ಇದೆಯೋ ಇಲ್ವೋ? ಸರಿ ಇಲ್ಲ. ಯಾಕೆ? ಸರಿ ಇಲ್ಲ. ಅವ್ರು ಹೇಳಿದವ್ರು ಡ್ಯೂಟಿ ಮಾಡಿಲ್ವಾ? ಮಾಡವ್ರೆ. ಹಾ, ಬಟ್ ಬೇರೆಯವ್ರಿಗೆ ಹೇಳಿರೋದ್ನ ಇವ್ರು ಹೇಳಿದಾರ ಅಷ್ಟೇ. ಇವ್ರದ್ದು ಸ್ವಯಂ ಭಗವಂತನಿಂದ ಏನು ತಗೊಂಡು ಹೇಳಿಲ್ಲ. ಅಂದ್ರೆ ಅವ್ರ ಸ್ವಂತ ಅನುಭವ ಅಲ್ಲವಲ್ಲ. ಹೌದು. ಓಕೆ, ಅದನ್ನೇ ನನಗೆ ಹೇಳಿದಿದ್ರೆ, ಅಂದ್ರೆ ನಾನು ಅಂತ ಅಭಿಮಾನದಿಂದ ಹೇಳ್ತಾ ಇಲ್ಲ, ನಾನು ಬಾಬಾ ಕೊಟ್ಟಿರುವುದು ವಿಶೇಷತೆಯ ಆಧಾರದಿಂದ. ಯಾವುದೇ ಸಬ್ಜೆಕ್ಟ್ ಇರ್ಲಿ, ನೋ ಪ್ರಾಬ್ಲಮ್. ಅಷ್ಟೊತ್ತೇ ಬೇಕಾದ್ರೂ ನೀವು ಸಬ್ಜೆಕ್ಟ್ ಹೇಳಿ, ಅಷ್ಟೊತ್ತೇ ಬೇಕಾದ್ರೂ ಪ್ರಶ್ನೆಗಳನ್ನ ಕೇಳಿ. ಬಾಬನ್ ಜೊತೆ ಕನೆಕ್ಟ್ ಆಗೋದ್ರಿಂದ ಏನಾಗ್ತದೆ, ತಕ್ಷಣದಲ್ಲಿ ವಿಷಯವನ್ನ ಏನ್ ಮಾಡ್ಬೋದು, ತಿಳಿಸಲಿಕ್ಕೆ ಹೇಳ್ಬೋದು. ಆಗಲಿಕ್ಕೆ ಸಾಧ್ಯ ಇದೆ. ಆಗುತ್ತೆ. ಅರ್ಥ ಆಯ್ತಾ? ಅದಕ್ಕೆ ಬಾಬಾ ಹೇಳ್ತಾರೆ, ಮಕ್ಕಳು ಪರಿಶ್ರಮ ಪಡ್ತಾರೆ ಅಂತಂದ್ರೆ ವಿಷಯವನ್ನ ತೆಗೆದುಕೊಂಡು ಬಾಬಾನ ಹತ್ರ ಹೇಳೋ ಬದಲು ಏನ್ ಮಾಡ್ತಾರೆ, ಸ್ವಯಂ ಪರಿಶ್ರಮವನ್ನ ಕೊಡ್ತಾರೆ. ಪಡ್ತಾ ಇರ್ತಾರೆ. ಅದು ಬಾಬನಿಗೆ ಏನಾಗೋದಿಲ್ಲ, ಇಷ್ಟ ಆಗೋದಿಲ್ಲ. ಅಲ್ವಾ? ಪಕ್ಕದಲ್ಲಿ ಟೀಚರ್ ಇದ್ಬಿಟ್ಟು ಟೀಚರ್ ಹತ್ರ ಕೇಳೋದು ಬಿದ್ಬಿಟ್ಟು ಡೈಜೆಸ್ಟ್, ಗೈಡು, ಗೂಗಲ್ಲು, ತಮ್ಮ ಸಹೋದರ ಸಹೋದರಿಯರು, ಸೀನಿಯರ್ ಸ್ಟೂಡೆಂಟ್ಸ್ಗಳು ಇವರನ್ನ ಏನ್ ಮಾಡೋದು, ಕೇಳುವುದು. ಪಕ್ಕದಲ್ಲಿ ಯಾರಿದ್ದಾರೆ, ಟೀಚರ್ ಇದ್ದಾರೆ. ಫೋನ್ ಮಾಡಿದ ಉತ್ತರ ಹೇಳ್ತಾರೆ, ಸ್ಟಾಫ್ ರೂಮಿಗೆ ಹೋಗಿ ಹೇಳಿದ್ರೆ ಹೇಳ್ತಾರೆ. ಅದನ್ನ ಉಪಯೋಗ ಮಾಡ್ಕೊಳ್ಳ. ಯಾಕೆ? ಭಯ, ಹೆದರಿಕೆ, ಎಲ್ಲೋ ತಪ್ಪನ್ನ ಮಾಡಿರ್ತಾರೆ, ಅಥವಾ ಹೇಗೆ ಅದನ್ನ ವಿಷಯವನ್ನು ತೆಗೆದುಕೊಳ್ಬೇಕು ಅನ್ನುವಂತ ವಿಧಿವಿಧಾನ ಗೊತ್ತಿರೋದಿಲ್ಲ. ಅದಕ್ಕೆ ಬಾಬಾ ಅವ್ರು ತುಂಬಾ ಕಷ್ಟ ಪಡಬೇಕಾಗತ್ತೆ. ಜಹಾ ಮೆಹನತ್ ಹೇ ವಹಾ ಮೊಹಬ್ಬತ್ ಮೇ ಕಮಿ ಹೇ. ಎಲ್ಲಿ ಪರಿಶ್ರಮ ಇದೆಯೋ ಅಲ್ಲಿ ಪ್ರೀತಿಯಲ್ಲಿ ಏನಾಗಿದೆ, ಕಡಿಮೆತನ ಇದೆ. ಕೆಲವೊಂದ್ಸಲ ಏನಾಗತ್ತೆ ಗೊತ್ತಾ, ಬೇರೆಯವ್ರು ಹೇಳಿರುವಂತ ವಿಷಯವನ್ನ ನೀವು ಮಂಡನೆ ಮಾಡ್ತಾ ಇದ್ದೀರಿ ಅಂತ ತಿಳಿಸ್ತಾ ಇದ್ದೀರಿ. ಓಕೆ, ಎದೆಗಡೆ ಪ್ರಶ್ನೆ ಕೇಳ್ಬಿಟ್ರೆ ನಿಮ್ಗೆ ಏನಾಗ್ಬಿಡ್ತದೆ ಹೇಳಿ, ಏನಾಗ್ಬಿಡ್ತದೆ, ಬೆವರು ಬಂದ್ಬಿಡ್ತದೆ. ಅಯ್ಯೋ ಏನ್ ಮಾಡೋದು ಅಂತ. ನಿಮ್ಗೆ ಗೊತ್ತಿರುವಂತ ವಿಷಯ ಆಗಿದ್ದು ಏನಾದ್ರು ಪ್ರಶ್ನೆ ಕೇಳ್ರಿ, ನಾನು ಮಾಡಿರೋದು ಇದು ಹೀಗೇನೆ, ಇದಾದ್ಮೇಲೆ ಇದು ಹಿಂಗೆ ಕಷ್ಟ ಬರ್ತದೆ, ಹಿಂಗೆ ತೊಂದರೆ ಬರ್ತದೆ, ಇಲ್ಲಿ ಇಷ್ಟು ತೊಂದರೆ ಆಗ್ತದೆ, ಇಲ್ಲಿ ಕಷ್ಟ ಆಗ್ತದೆ, ಇದನ್ನ ದಾಟ್ಲಿಕ್ಕೆ ಹಿಂಗ್ ಬರ್ಬೇಕು, ಹಿಂಗ್ ಪರಿಸ್ಥಿತಿಗಳು ಬರ್ತಾವೆ, ಹೀಗೆ ಟೆಸ್ಟಿಂಗ್ ಪೇಪರ್ಗಳು ಬರ್ತಾವೆ. ಯಾಕಂದ್ರೆ ನಿಮ್ಮ ಅನುಭವ ನಿಮ್ ಜೊತೆಯಲ್ಲಿ ಇದ್ದಾಗ ನೀವು ಅನುಭವ ಹೇಳ್ತಾ ಇದ್ರೆ ಹೊರತು ನೀವು ಭಾಷಣ ಮಾಡ್ತಿಲ್ವಲ್ಲ, ನೀವು ಜ್ಞಾನ ಹೇಳ್ತಾ ಇಲ್ವಲ್ಲ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಭವಿಷ್ಯದಲ್ಲಿ ನೀವು ಭಾಷಣ ಮಾಡಬಾರ್ದು, ಏನ್ ಮಾಡ್ಬೇಕಂತ ಅನುಭವ ಹೇಳ್ಬೇಕು.
ಆರಂಭದಲ್ಲಿ ಈಶ್ವರ ಜ್ಞಾನವನ್ನು ಹೇಳ್ಬೇಕಾದ್ರೆ ನಮ್ಮ ಮೂಲಕ ಹಾಗೆ ಆಗ್ತಾ ಇತ್ತು. ವಿಷಯ ಹೇಳ್ಬೇಕಾದ್ರೆ ಮೊನ್ನೆ ನಾವು ಮೌಂಟ್ ಅಬು ಹೋದಾಗ ಉಷಾಬೇನ್ ಹಿಂಗ್ ಹೇಳಿದ್ರು, ಆತ್ಮ ಪ್ರಕಾಶ್ ಬಾ ಈ ವಿಷಯವನ್ನ ಹೇಳ್ತಿದ್ವಿ. ಅಥವಾ ರಾಮಾಯಣದಲ್ಲಿ ಹಿಂಗ್ ಹೇಳಿದ್ದಾರೆ, ಮಹಾಭಾರತದಲ್ಲಿ ಹಿಂಗ್ ಹೇಳಿದ್ದಾರೆ. ಇವಾಗ ಏನ್ ಹೇಳ್ತೀವಿ, ನಮ್ಮ ಈಶ್ವರ ಜೀವನದ ಅನುಭವವನ್ನು ಹೇಳ್ತೀವಿ. ನೋಡಿ ಮೊನ್ನೆ ಬಟ್ಟೆ ಹೋದಾಗ ಹಿಂಗಾಯ್ತು, ಇಲ್ಲಿ ಹೀಗಾಯ್ತು. ನಮ್ಮ ಜೀವನದ ಅನುಭವವನ್ನ ಏನ್ ಮಾಡಲಾಗತ್ತೆ, ತಿಳಿಸಲಾಗತ್ತೆ. ಹೇಳ್ಬೇಕು. ಯಾವುದು ಸಹಜ? ನಮ್ಮ ಅನುಭವ ಹೇಳೋ ಸಹಜ. ಯಾಕಂದ್ರೆ ಸದಾ ಪ್ರಿಂಟ್ ಆಗಿದಿರ್ತದಲ್ಲ, ಸದಾ ರೆಕಾರ್ಡ್ ಆಗಿರ್ತದಲ್ಲ ಅಲ್ವಾ. ನೀವು ಬೇಕಾದ್ರೆ ಅಬ್ಸರ್ವೇಷನ್ ಮಾಡಿ, ಯಾವ್ದೊಂದು ಊರಿಗೆ ಹೋಗ್ಬೇಕಾದ್ರೆ ಬೇರೆಯವರು ದಾರಿ ತೋರಿಸ್ಬಿಟ್ಟು ಹೋಗಿದ್ ನಿಮ್ಗೆ ಮರ್ತೋಗಿರ್ತದೆ, ಹೌದಾ? ಯಾವ್ದು ನೆನ್ಪಿರ್ತದೆ? ನಾವ್ ಸ್ವಯಂ ಹುಡ್ಕೊಂಡ್ ಹೋಗಿರೋದ್ ನೆನ್ಪಿರುತ್ತೆ. ಹುಡ್ಕೊಂಡು ನಡ್ಕೊಂಡು ಹೋಗಿ ನೆನ್ಪಿರ್ತದೆ. ಎಲ್ಲದಕ್ಕಿಂತ ಹೌದು. ಮುಖ್ಯವಾಗಿ ನಡ್ಕೊಂಡು ಹೋಗಿ ದಾರಿ ತಪ್ಪಿ ಮತ್ತು ವಾಪಸ್ ಸರಿ ದಾರಿಗೆ ಬಂದಿರ್ತಾರಲ್ಲ, ಅದು ಯಾವಾಗ್ಲೂ ನೆನ್ಪಿರ್ತದೆ. ನೀವೇ ನಡ್ಕೊಂಡು ಹೋಗ್ಬೇಕು, ದಾರಿ ತಪ್ಪಬೇಕು, ಮತ್ತು ವಾಪಸ್ ಸರಿ ದಾರಿಗೆ ಬರ್ಬೇಕು ಅಂತ ಹೇಳಿದ್ನಲ್ಲ ನಾನು ನಿಮ್ಗೆ. ಇವಾಗ ಬೆಂಗಳೂರಿಗೂ ಫಸ್ಟ್ ಡೇ ಇದ್ದು ಒಬ್ಬ ಫೋನಿಂದು, ಅದು ಇವತ್ತಿನವರೆಗೂ ನೆನಪಿದೆ ನನಗೆ. ಯಾಕಂದ್ರೆ ಅದ್ರ ಬಗ್ಗೆ ಅಷ್ಟು ನಾನು ಗಮನವನ್ನ ಕೊಟ್ಟಿದ್ದೇನೆ. ಅದಷ್ಟು ಏನಾಗಿದೆ, ಸ್ಟ್ರಾಂಗ್ ಆಗಿ ಪ್ರಿಂಟ್ ಆಗಿದೆ ಅಲ್ವಾ. ಹಾಗೆ ಇಲ್ಲಿ ಬಾಬಾ ಹೇಳ್ತಾರೆ, ನಮ್ಗೆ ವಿಷಯ ತಿಳಿಸ್ತಾ ಇರೋದು ಏನು, ಈ ಮುರಳಿ ಮೂಲಕ. ಮಕ್ಕಳೇ, ನೀವು ಏನೇ ಕರ್ಮವನ್ನ ಮಾಡ್ಬೇಕಾದ್ರು, ಏನೇ ಪೋಸ್ಟ್ ಮಾಡ್ಬೇಕಾದ್ರು ಸ್ವಯಂ ಅನುಭವಿಗಳು ಆಗಿ ನೀವು ಸ್ವತಃ ಕರ್ಮವನ್ನ ಮಾಡ್ಬೇಕೇ ಹೊರತು ಬೇರೆಯವ್ರು ಮಾಡಿರೋದನ್ನ ತಂದು ಕೊಟ್ಬಿಟ್ಟು ನೀವು ಬೆನ್ನು ತಪ್ಪಿಸ್ಕೊ ಏನ್ ಹೇಳ್ತಾರೆ ಅದಕ್ಕೆ, ಬೆನ್ನು ತಟ್ಕೊಳ್ಳೋದಲ್ಲ ಅಲ್ವಾ. ಯೋಗೇಶ್ ಅಣ್ಣ ಮಾಡಿರುವಂತ ಗುಲಾಬ್ ಜಾಮೂನ್ ಅಂತ ಅಂದ್ಬಿಟ್ಟು ಬೇರೆಯವ್ರು ಕೊಡೋದಲ್ಲ. ನೀವೇನ್ ಮಾಡ್ಬೇಕು, ಯಾವ್ದು ಗುಲಾಬ್ ಜಾಮೂನು ಹಂಗಂತ ಫಸ್ಟ್ ಡೇನೆ ಅವ್ರು ಮಾಡ್ದಂಗ ಆಗೋದಿಲ್ಲ. ಅದು ಆಗುವವರೆಗೂ ಕೂಡ ಏನ್ ಮಾಡ್ಬೇಕು, ಮಾಡ್ತಾ 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 ಇರ್ಬೇಕು. ಮಾಡಿ ಆ ಟೇಸ್ಟ್ ಬಂದ ಮೇಲೆ ಬೇರೆಯವ್ರಿಗೆ ಏನ್ ಮಾಡ್ಬೇಕು, ಗುಲಾಬ್ ಜಾಮೂನ್ ಕೊಡುವಂತ ಪ್ರಯತ್ನ. ಆವಾಗ ನೀವು ಮಾಡಿರುವಂತ ಅನುಭವ ಇರೋದ್ರಿಂದ ಎದುರುಗಡೆ ಏನೇ ಪ್ರಶ್ನೆ ಕೇಳಿದ್ರು ಕೂಡ ನಿಮ್ಗೆ ಏನಿರ್ತದೆ, ಉತ್ತರ ಕೊಡ್ಲಿಕ್ಕೆ ಏನಿರ್ತದೆ, ಧೈರ್ಯ ಇರ್ತದೆ. ಆರಂಭದಲ್ಲಿ ನಾವು ಕೂಡ ತುಂಬಾ ಜನ ಸ್ಪೀಕರ್ಸ್ ಗಳ ಕ್ಲಾಸ್ ಅನ್ನ ಕೇಳ್ತಾ ಇದ್ವಿ. ಇವಾಗ ನಾನು ಯಾರ್ದು ಕೇಳ್ತಾ ಇಲ್ಲ, ಬಾಬಾನ್ ಮುರ್ಲಿ ಒಂದ್ಬಿಟ್ಟು ಬೇರೆ ಯಾವ್ದು ಕೇಳಲ್ಲ. ಯಾಕೆ ಹೇಳಿ, ಏನ್ ಬೇಕು ಅದು ಬಾಬನಿಂದ ನಮ್ಗೆ ಏನಾಗ್ತಾ ಇದೆ, ಸಿಗ್ತಾ ಇದೆ ಅಲ್ವಾ. ಅರ್ಥ ಆಗ್ತಿದ್ಯಾ? ಹಾಗೆ ಬಾಬಾ ಹೇಳ್ತಾರೆ, ಮೇಲೆ ಮುಂದೆ 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 ಹೋಗ್ತಿದ್ದಾಗ ಆವಾಗ ಬಾಬಾನ ಮಾತನ್ನ ಕ್ಯಾಚ್ ಮಾಡ್ಲಿಕ್ಕೆ ಬರ್ತಾ ಇರ್ಲಿಲ್ಲ. ಆವಾಗ ಸೀನಿಯರ್ ಬ್ರದರ್ ಸಿಸ್ಟರ್ ಸಹಯೋಗವನ್ನ ಏನ್ ಮಾಡ್ಬೇಕಿತ್ತು, ತೆಗೆದುಕೊಳ್ಬೇಕಿತ್ತು. ಇವಾಗ ಚಾರ್ಟರ್ಡ್ ಅಕೌಂಟೆನ್ಸಿ ಎಲ್ಲ ಓದ್ತಾರೆ ಅಂತಂದ್ರೆ ಅವಾಗ ಅವ್ರು ಟೀಚರ್ ಸಹಯೋಗ ತಗೊಳಲ್ಲ. ಅವ್ರು ಸ್ವತಃ ಏನ್ ಮಾಡ್ಬೇಕಾಗ್ತದೆ, ಓದ್ಬೇಕಾಗ್ತದೆ. ಚಿಕ್ಕ ಮಕ್ಕಳಿಗೆ ಟ್ಯೂಷನ್ ಕೂಡ ಕಳಿಸ್ಬೇಕಾಗ್ತದೆ. ಅವ್ರ ಅಕ್ಕ, ಅಣ್ಣ ಇವರೆಲ್ಲ ತಿಳಿಸ್ಬೇಕಾಗತ್ತಲ್ವಾ ಅಲ್ವಾ. ಹಾಗೆ ನಿಮ್ಮ ಸ್ಥಿತಿಯನ್ನ ನೀವೇನ್ ಕೊಡಿ, ಮಾಡ್ಕೊಳ್ಳಿ. ಜಹಾ ಮೆಹನತ್ ಹೇ ವಹಾ ಮೊಹಬ್ಬತ್ ಮೇ ಕಮಿ ಹೇ. ಎಲ್ಲಿ ನಿಮಗೆ ಪರಿಶ್ರಮ ಇದೆ ಅಂತಂದ್ರೆ ಅಲ್ಲಿ ನಿಮಗೆ ಬಾಬನ್ ಜೊತೆಗೆ ಪ್ರೀತಿ ಏನಿದೆ, ಕಡಿಮೆ ಇದೆ. ಅದಕ್ಕೆ ಆ ವಿಷಯದಲ್ಲಿ ನಿಮ್ಗೆ ಏನಾಗ್ತಾ ಇದೆ, ಪರಿಶ್ರಮ ಆಗ್ತಾ ಇದೆ. ಇನ್ನು ಕೆಲವರಿಗೆ ಮಜಾ ಏನು ಗೊತ್ತಾ, ಅಡಿಗೆ ಬ್ರಹ್ಮ ಭೋಜನ ಮಾಡ್ತಿರ್ತಾರೆ ಅಂತ ತಿಳ್ಕೊಳ್ಳಿ. ಬಾಬನ್ ಜೊತೆ ಚೆನ್ನಾಗಿ ಕನೆಕ್ಟ್ ಆಗ್ತಾರ ಅವರು. ಆವಾಗ ಅವ್ರಿಗೆ ಏನಾಗುತ್ತೆ, ಅಡಿಗೆ ಮಾಡೋದು ಸುಸ್ತು ಅಂತ ಏನಾಗೋದಿಲ್ಲ. ಯಾರಿಗೆ ಬ್ರಹ್ಮ ಭೋಜನ ಮಾಡೋರು. ಸರಿ, ಇನ್ನೊಬ್ರು ಅವ್ರು ಒಳ್ಳೆ ಸ್ಪೀಕರ್, ಅಡಿಗೆ ಮಾಡೋದಂದ್ರೆ ಅವ್ರಿಗೆ ಇಷ್ಟ ಇಲ್ಲ. ಕಾರಣಾಂತರದಿಂದ ಅಡಿಗೆ ಮಾಡಬೇಕಾದ ಅನಿವಾರ್ಯತೆ ಬರ್ತದೆ. ಕಷ್ಟಪಟ್ಬಿಟ್ಟು ನಿಮಿತ್ತದವರಿಗೆ ಮನಸ್ಸಿನ ನಿಂದನೆ ಮಾಡ್ತಾನೆ ಬ್ರಹ್ಮ ಭೋಜನ ರೆಡಿ ಮಾಡ್ತಾ ಆಡ್ತಾರೆ. ಅವಾಗ ಅವ್ರು ಲವಲೀನ ಸ್ಥಿತಿಯಲ್ಲಿ ಇರ್ತಾರೋ ಇರಲ್ವೋ? ಯಾಕೆ ಬ್ರಹ್ಮ ಭೋಜನ ಮಾಡ್ತಾ ಇರೋದಿಲ್ವಾ? ಮೊದ್ಲು ಮಾಡಿದ್ದಾರೆ. ಅದು ಈಗ ನಾನು ಸ್ಪೀಕರ್ ಅಲ್ವಾ, ನಾಳೆ ಬ್ರಹ್ಮ ಭೋಜನ ಮಾಡ್ಬೇಕು ಅಂತ ಆ ಸಂಕಲ್ಪ ಬಂತು ಅಂದ ತಕ್ಷಣದಲ್ಲಿ ಏನಾಗ್ಬಿಡ್ತು, ಬಾಬನ್ ಜೊತೆ ಕನೆಕ್ಷನ್ ಕಟ್ ಆಯ್ತು. ಆವಾಗ ಆ ಒಂದು ಲವಲೀನ ಸ್ಥಿತಿ ಏನಾಗೋದಿಲ್ಲ, ಬರೋದಿಲ್ಲ ಅಲ್ವಾ. ನಾನು ಸ್ಪೀಕರ್ ಆಗ್ಬಿಟ್ಟು ನನ್ ಕರೆದಿದ್ದಾರೆ, ನನಗೆ ಯಾಕೆ ಅವ್ರು ಅಡಿಗೆ ಮಾಡಿಸ್ತಾರೆ? ಅದರ ಬದಲು ಬಾಬಾ ನನಗೆ ಒಳ್ಳೆ ರೀತಿಯಲ್ಲಿ ಸೇವೆ ಮಾಡ್ಲಿಕ್ಕೆ ಏನ್ ಕೊಟ್ಟಿದ್ದಾರೆ, ಅವಕಾಶ ಕೊಟ್ಟಿದ್ದಾರೆ. ನಾನು ಇಲ್ಲೇ ಇದ್ಬಿಟ್ಟು ಬಾಬಾ ನೆನಪಿನಲ್ಲಿ ಇದ್ಬಿಟ್ಟು ಆ ಒಂದು ಆಹಾರಕ್ಕೆ ಈಶ್ವರ ಶಕ್ತಿಯನ್ನು ಕೊಟ್ಟು ಆ ಆಹಾರವನ್ನು ಯಾರ್ಯಾರು ಸ್ವೀಕಾರ ಮಾಡ್ತಾರೋ ಅವ್ರಿಗೆಲ್ಲರಿಗೂ ಕೂಡ ಏನ್ ಸಿಗ್ತದೆ, ಭಗವಂತನ ಸಂದೇಶ ಸಿಗ್ತದೆ ಅಂತ ಆ ಭಾವದಲ್ಲಿ ನೀವು ಮಾಡಿದಾಗ ಆ ಕರ್ಮ ಏನಾಗಿರ್ತದೆ, ಶ್ರೇಷ್ಠ.
ಅದಕ್ಕೆ ಬಾಬಾ ಹೇಳ್ತಾರೆ, ಯಾವುದೇ ಕರ್ಮವನ್ನ ಮಾಡ್ಬೇಕಾದ್ರೆ ಆ ಪೋಸ್ಟ್ ಅಲ್ಲಿ ಸಮಾನದಲ್ಲಿ ಸ್ಥಿತರಾಗಿ ಏನ್ ಮಾಡಿ, ಅನುಭವಿಗಳಾಗಿ ಕರ್ಮವನ್ನ ಮಾಡಿ. ಅನುಭವ ಮಾಡ್ತಾ ಮಾಡ್ತಾ ಮುಂದೆ ಏನಾಗ್ಬೇಕು ನೀವು? ಅನುಭವಿ ಮೂರ್ತಿಗಳಾಗ್ಬೇಕು. ಏನಾಗ್ಬೇಕು? ಅನುಭವಿ ಮೂರ್ತಿ. ಅನುಭವಿ ಹಾಗಿದೆ ಅನುಭವ ಮೂರ್ತಿ. ಏನು ವ್ಯತ್ಯಾಸ? ಈಶ್ವರಿ ಜ್ಞಾನ ಹೇಳುವಂತ ವಿಷಯದಲ್ಲೇ ಬನ್ನಿ. ನಾರ್ಮಲ್ ಸೇವೆ ಏನು, ಅನುಭವದ ಸೇವೆ ಏನು, ಅನುಭವಿ ಮೂರ್ತಿಯ ಸೇವೆ ಏನು, ಈ ಮೂರಲ್ಲಿ ಏನು ವ್ಯತ್ಯಾಸ? ಪ್ರಾರಂಭಿಕ ಅಂದ್ರೆ ಬಾಲ್ಯ ಇರುತ್ತೆ ಅಣ್ಣ, ಹಾ ನಂತರ ಪ್ರೌಢಾವಸ್ಥೆ ಇರುತ್ತೆ, ಹಾ ನಂತರ ಉನ್ನತ ಮಟ್ಟಕ್ಕೆ ಹೋದಾಗ ಯೌವನ ಸ್ಥಿತಿಯಲ್ಲಿ ಅಂದ್ರೆ ಶಕ್ತಿಶಾಲಿಯಾಗಿರುತ್ತೆ ಅಂತ. ಸರಿ. ಮೂರು ಹಂತಗಳು. ಸರಿ. ಅಲ್ಲ, ಈಗ ನೋಡಿ, ಈ ಮೂರನ್ನು ನೀವು ಮಾಡ್ತಾ ಇರೋದು ಯಾರ ಜೊತೆಗೆ? ಬಾಬಾನ ಜೊತೆ. ಹೌದು. ಅವಾಗ ಆ ಸಮಯದಲ್ಲಿ ಬಾಬಾ ಮತ್ತು ನಿಮ್ಮ ಕನೆಕ್ಷನ್ ಹೆಂಗಿರ್ತದೆ ಅಂತ ನನ್ನ ಪ್ರಶ್ನೆ. ಈಶ್ವರಿ ಸೇವೆ ಯಾವಾಗ? ಮೂರಕ್ಕೆ ಮೂರು ವ್ಯತ್ಯಾಸ ಹೇಳಬೇಕು ನೀವು. ಒಂದು ಬೇಸಿಕಲ್ಲಿ, ಎರಡನೇದು ಬಾಬಾನ್ ಜೊತೆಯಲ್ಲಿ ಅನುಭವ, ಮೂರನೇದು ಅನುಭವ ಮೂರ್ತಿ. ಈ ಮೂರಲ್ಲೂ ಬಾಬಾ ಇರ್ಬೇಕೋ ಬೇಡವೋ? ಇರ್ಬೇಕು. ಯಾವ ಲೆವೆಲ್ ಅಲ್ಲಿ ಇದ್ದಾರೆ, ಇದು ಪ್ರಶ್ನೆ. ಒಂದು ಬರೀ ಮುರಳಿ ಓದೋದು, ಇನ್ನೊಂದು ಅನುಭವ ಮಾಡೋದು, ಹ್ಮ್ ಇನ್ನೊಂದು ಬಾಬಾಗೆ ಎಲ್ಲ ಮಾಡ್ತಿದ್ದಾರೆ ಅಂತ ಅವ್ರ ಮಡ್ಲಲ್ಲಿ ಕುತ್ಕೊಳ್ಳೋದು. ಅನುಭವ ಮೂರ್ತಿ ಆಗುತ್ತೆ. ಅವ್ರ ಬಾಬಾ ಎಲ್ಲ ಮಾಡ್ತಾರೆ, ನಾವು ಸುಮ್ನೆ ಬಾಬಾನ್ ಮಡ್ಲಲ್ಲಿ ಕುತ್ಕೊಂಡು ಅನುಭವ ಮಾಡೋದು. ಸಪ್ತ ಗುಣಗಳು ಯಾವಾಗ? ಅನುಭವಿ ಮೂರ್ತಿ ಆದಾಗ. ಅಲ್ಲ, ಇವಾಗ ನಾನ್ ಕೇಳಿದ್ದೀನಿ ನಿಮ್ಗೆ, ಈಶ್ವರಿ ಜ್ಞಾನವನ್ನು ಹೇಳಬೇಕಾದಂತ ಎಕ್ಸಾಂಪಲ್ ಹೇಳಿದ್ ನಾನು. ಈಶ್ವರಿ ಜ್ಞಾನವನ್ನು ನೀವು ಹೇಳ್ತಾ ಇದ್ದೀರಾ. ಯಾವಾಗ ಯಾವ ಸ್ಟೇಜ್ ಇರುತ್ತೆ? ನೀವು ಜ್ಞಾನ ಹೇಳ್ತಾ ಇರ್ಬೇಕು, ಆವಾಗಿನ ಮಾತು. ಪ್ರಾರಂಭದಲ್ಲಿ ಬೇರೆ ಬೇರೆ ಕರ್ಮಕ್ಕಲ್ಲ, ಕರ್ಮ ಒಂದೇ. ಯಾವುದು? ಜ್ಞಾನ ಹೇಳೋದು. ಹೇಳ್ತಾ ಇದ್ದೀರಿ. ಓಕೆ, ಆವಾಗ ಯಾವ್ಯಾವ ಸ್ಟೇಜ್ ಇರ್ತದೆ? ಪ್ರಾರಂಭದಲ್ಲಿ ಹೇಳಿ ನಾಗರತ್ನಕ್ಕ, ಹೇಳಿ. ಪ್ರಾರಂಭದಲ್ಲಿ ಬಹಳ ಪ್ರೀತಿಯಿಂದ ಇರ್ತೀವಿ ಅಣ್ಣ ಬಾಬನ್ ಜೊತೆ. ಬಾಬನೇ ಎಲ್ಲ ಮಾಡ್ತಿರ್ತಾರೆ. ನಂತರ ಮಧ್ಯದಲ್ಲಿ ಬಾಬನ ಕೈ ಹಿಡ್ಕೊಂಡು ಇರ್ತೀವಿ, ಕೈ ಹಿಡ್ಕೊಂಡು ಓಡಾಡ್ತಿರ್ತೀವಿ, ಬಾಬನ್ ಕೈಯಲ್ಲಿ ಮಾಡಿಸ್ಕೊಂತ ಇರ್ತೀವಿ. ಆಮೇಲೆ ಮೂರನೇ ಹಂತದಲ್ಲಿ ನಾವೇ ಮಾಡ್ಬೇಕು. ನಮ್ಮ ಬಾಬನ ಮಾರ್ಗದರ್ಶನ ತೋರಿಸಿದ್ದಾರೆ. ಆ ಮಾರ್ಗದಲ್ಲಿ ನಡೀತಾ ನಾವೇ ಮಾಡ್ಬೇಕು. ಸ್ವಂತಹ ನಾವು ಬಾಬನ ಬಿಟ್ಬಿಡ್ಬೇಕು. ನಮ್ಮ ಸೇವೆಯನ್ನ ನಾವು ಮಾಡ್ಬೇಕು. ಅಂದ್ರೆ ಬಾಬನ್ ನೆನ್ಪಿರುತ್ತೆ. ಬಾಬಾ ಎಲ್ಲರ ಹತ್ರನೂ ಇರ್ಲಿಕ್ಕೆ ಆಗೋದಿಲ್ಲ. ನಮ್ಮ ಸೇವೆಯನ್ನ ನಾವು ಮಾಡ್ತಾ ಹೋಗ್ಬೇಕು ಬಾಬಾ ಕೊಟ್ಟಿರುವ ಆಧಾರದ ಮೇಲೆ. ಇದು ಯಾವ್ದು ನೀವು ಹೇಳಿದ್ದು? ಮೂರನೇ ಹಂತ. ಅದ್ಯಾವ್ದು? ಅನುಭವಿ ಮೂರ್ತಿನಾ? ಅನುಭವಿ ಮೂರ್ತಿ. ಸರಿ, ಓಕೆ. ಈಗ ಇಂದ್ರಾಣಿ ಅಕ್ಕವ್ರು ಹೇಳಿ. ನಾವು ಸ್ಟಾರ್ಟಿಂಗ್ ಅಲ್ಲಿ ಮುರಳಿ ಓದ್ಬೇಕಾದ್ರೆ ನಮ್ಗೇನು ಅಷ್ಟು ಜ್ಞಾನ ಇರಲ್ಲ. ಏನಿದೆ ಮುರಳಿಯಲ್ಲಿ ಅದನ್ನ ಮಾತ್ರ ಹೇಳ್ತಾ ಇರ್ತೀವಿ. ಸೊ ಆಮೇಲೆ ಹೋಗ್ತಾ ಹೋಗ್ತಾ ಏನಾಗುತ್ತೆ, ಆ ಮುರಳಿ ಅನುಭವ ಆಗಕ್ಕೆ ನಮ್ಗೆ ಶುರು ಆಗುತ್ತೆ. ಆ ಒಂದು ವೈಬ್ರೇಷನ್ಸ್ ನಮ್ಗೆ ಟಚ್ ಆಗತ್ತೆ. ಅದು ಆ ಅನುಭವ ಮಾಡ್ತೀವಿ ನಾವು. ಬಾಬಾ ನಮ್ಮನ್ನ ಟಚ್ ಮಾಡಿ ಆ ಒಂದು ಆ ನಿಜವಾದ ಅರ್ಥವನ್ನ ನಮ್ಗೆ ಅನುಭವ ಮಾಡಿಸ್ತಾರೆ. ಮತ್ತೆ ಹೋಗ್ತಾ ಹೋಗ್ತಾ ಫೈನಲ್ ಸ್ಟೇಜ್ಗೆ ಏನಾಗುತ್ತೆ, ಸಂಪೂರ್ಣವಾಗಿ ನಾವು ಬಾಬನ್ಗೆ ಅರ್ಪಿತ ಆಗ್ಬಿಡ್ತೀವಿ. ಸೊ ಏನೇ ತಿಳಿಸ್ತಾ ಇದ್ರು ಅದು ಬಾಬಾನೇ ತಿಳಿಸ್ತಾ ಇದ್ದಾರೆ, ನಮ್ದು ಏನು ಇಲ್ಲ ಅಲ್ಲಿ. ಆ ಒಂದು ಸ್ಥಿತಿಯಲ್ಲಿ ನಾವು ಜ್ಞಾನವನ್ನ ತಿಳ್ಸಕ್ಕೆ ಸಾಧ್ಯ. ಅದು ಮುಂದೆ ಅನುಭವಿ ಮೂರ್ತಿ. ಹೌದು. ಸರಿ, ಕೇಳಿ. ಮತ್ತೆ ಯಾರ್ದು ಹೇಳ್ತೀರಾ? ಅಂದ್ರೆ ಆತ್ಮಾಗಿ ಹೇಳ್ಬೇಕಾಗತ್ತೆ. ಆತ್ಮಾಭಿಮಾನಿಯಾಗಿ ಹೇಳ್ಬೇಕು. ಇಂಪಾರ್ಟೆಂಟ್. ಅದು ಮೂರು ಹೇಳಿ. ಮೂರು ಯಾವ್ಯಾವ್ದಕ್ಕೆ ಯಾವ್ಯಾವ ಸ್ಟೇಜು ಅಂತ ಕೇಳಿ. ಮೊದಲನೇ ಸ್ಟೇಜ್ ಏನು ಅಂತಂದ್ರೆ, ಇಷ್ಟು ವರ್ಷ ನಮ್ಗೆ ಜ್ಞಾನ ಇದೆಯಲ್ವಾ ಅಂತ ಬಿಟ್ಟು ನಾನು ಹೇಳುವಂತ ಅಹಂಕಾರದಲ್ಲಿ ಹೇಳುವಂತ. ಏನ್ ಹೇಳಿ? ಇಷ್ಟು ವರ್ಷದ ಅನುಭವ ಇದ್ದಾಗ 25 ವರ್ಷದಿಂದ ನಾನು ಜ್ಞಾನ ಹೇಳ್ತಿದ್ದೇನೆ. ಇವಾಗ ಹೊಸಬ್ರಿಗೆ ಕೋರ್ಸ್ ಕೊಡೋದು ಯಾವ ದೊಡ್ಡ ವಿಷಯ ಅಂತ ಅಹಂಕಾರದಲ್ಲಿ ಇದ್ದಾಗ ಆವಾಗ ಸಫಲತೆ ಸಿಗತ್ತಾ? ಎರಡನೇ ಹಂತ ಏನು ಗೊತ್ತಾ? ಸೇವೆ ಆರಂಭದ ಮೊದಲು ಬಾಬಾ ಈ ಸೇವೆಯನ್ನ ಮಾಡ್ತಾ ಇದ್ದೇನೆ ಅಂತ ಚೆನ್ನಾಗಿ ಮಾಡಿಸು ಅಂತ ಹೇಳೋದು. ಓಕೆ, ಮಾಡಿ ಆದ್ಮೇಲೆ ಬಾಬನಿಗೆ ಏನ್ ಹೇಳೋದು? ಥ್ಯಾಂಕ್ ಯು ಹೇಳೋದು. ಸೇವೆಯ ಮೊದಲು ಬಾಬಾ ಬಂದ್ಬಿಟ್ಟು ಮುರಳಿನ ನುಡಿಸಿ ಅಂತ ಹೇಳೋದು. ಸೇವೆ ಮಾಡ್ಬೇಕಾದ್ರೆ ಬಾಬನ್ ಜೊತೆ ಕನೆಕ್ಟ್ ಆಗುವಂಗಿಲ್ಲ. ಅವಾಗ ಯಾವ್ದ ಕನೆಕ್ಟ್ ಆಗಿರ್ತೀವಿ? ಜ್ಞಾನ ಹೇಳೋದು, ಟ್ರಾನ್ಸ್ಲೇಷನ್ ಮಾಡೋದು, ಜ್ಞಾನ ಹೇಳೋದು, ಟ್ರಾನ್ಸ್ಲೇಷನ್ ಮಾಡೋದು. ಓಕೆ,
ನಿಮ್ಗೆ ಜ್ಞಾನದಲ್ಲಿ ಹೋಲ್ಡ್ ಇಲ್ಲ ಅಂತ ತಿಳ್ಕೊಳ್ಳಿ, ಲ್ಯಾಂಗ್ವೇಜ್ ಅಲ್ಲಿ ಹೋಲ್ಡ್ ಇಲ್ಲ ಅಂತ ತಿಳ್ಕೊಳ್ಳಿ, ಹಿಂದಿ ಓದ್ಲಿಕ್ಕೆ ಬರೋದಿಲ್ಲ ಅಂತ ತಿಳ್ಕೊಳ್ಳಿ, ಕನ್ನಡ ಶಬ್ದದ ಜ್ಞಾನ ಇಲ್ಲ ಅಂತ ತಿಳ್ಕೊಳ್ಳಿ. ಅವಾಗ ಏನಾಗ್ತದೆ? ಗಮನ ಎಲ್ಲಿ ಹೋಗ್ತದೆ? ಅನುಭವ. ಲ್ಯಾಂಗ್ವೇಜಿನ ಬಗ್ಗೆ ಹೋಗ್ತದೆ, ಭಾಷೆಯ ಬಗ್ಗೆ ಹೋಗ್ತದೆ ಅಲ್ವಾ? ಅವಾಗ ಏನಾಗುತ್ತೆ? ಬಾಬಾ ಜೊತೆಯಲ್ಲಿ ಇರೋದಿಲ್ಲ. ಇದಕ್ಕೆ ಯಾವ ಶಬ್ದ ಹೇಳಬೇಕು, ಇದಕ್ಕೆ ಯಾವ ಶಬ್ದ ಹೇಳಬೇಕು ಅನ್ನೋದು ಪ್ರಶ್ನೆ ಬರ್ತದಲ್ಲ. ಸ್ಪಷ್ಟವಾಗಿ ಓದ್ಲಿಕ್ಕೂ ಕೂಡ ಬರೋದಿಲ್ಲ, ಶಬ್ದನೇ ಓದ್ಲಿಕ್ಕೆ ಬಂದಿಲ್ಲ ಅಂದ್ರೆ ಅದರಲ್ಲಿ ಕೆಲವೊಂದು ಹಿಂದಿಯಲ್ಲಿ ಇಂಗ್ಲಿಷ್ ವರ್ಡ್ ಇರ್ತದೆ, ಸಿಂಧಿ ವರ್ಡ್ ಇರ್ತದೆ ಅಲ್ವಾ? ಮೀನಿಂಗ್ ಏನು ಅಂತ ಗೊತ್ತಾಗೋದಿಲ್ಲ. ಅವಾಗ ಏನಾಗತ್ತೆ? ನಮ್ಮ ಗಮನ ಶಬ್ದವನ್ನ, ಭಾಷೆಯನ್ನ ಅರ್ಥ ಮಾಡ್ಕೊಳ್ಳೋದಲ್ಲಿ ಇರ್ತದೆ. ಓಕೆನಾ? ಅವಾಗ ಏನ್ ಮಾಡ್ತೀವಿ? ಫಸ್ಟು ಅಹಂಭಾವದಿಂದ ಮಾಡೋದು. ಎರಡನೇದು ನಿಮಿತ್ತ. ಕರ್ಮ ಮಾಡುವ ಮೊದಲು ಬಾಬನಿಗೆ ಹೇಳಿ ಕರ್ಮ ಮಾಡಿದ ಮೇಲೆ ಥ್ಯಾಂಕ್ ಯು ಅಂತ ಹೇಳೋದು. ಕರ್ಮ ಮಾಡುವ ಸಂದರ್ಭದಲ್ಲಿ ಯಾರು ಇರೋದಿಲ್ಲ? ಬಾಬಾ ಇರೋದು. ಮೂರನೇದಲ್ಲಿ ಏನು ಅಂತ, ನೀವು ಮಾಡ್ತಾ ಇರ್ತೀರಾ, ನಿಮ್ಮ ಮನಬುದ್ಧಿ ಬಾಬನ ಜೊತೆಗೆ ಇರ್ತದೆ. ಎಲ್ಲಿರ್ತದೆ? ಬಾಬನ ಜೊತೆಗೆ ಇದ್ದಾಗ ಯಾವುದೋ ಒಂದು ಶಬ್ದ ನಿಮ್ಗೆ ಅರ್ಥ ಆಗಿಲ್ಲ, ಟಕ್ ಅಂತ ಬಾಬನ ಕಡೆ ಹೇಳಿದಾಗ ಬಾಬಾ ಒಂದೇನ್ ಮಾಡ್ತಾರೆ? ಮೀನಿಂಗ್ ಅನ್ನ ಕೊಡ್ತಾರೆ 1 ಸೆಕೆಂಡ್ ಅಲ್ಲಿ. ಆ 1 ಸೆಕೆಂಡ್ ಅಲ್ಲಿ ನಿಮ್ಗೆ ಕೊಟ್ಟಿರುವಂತ ಮೀನಿಂಗ್ ಅನ್ನ ನೀವು 5 ನಿಮಿಷ 10 ನಿಮಿಷ ಏನ್ ಮಾಡ್ಬೇಕು? ಎಕ್ಸ್ಪ್ಲೇನ್ ನೀವು ಮಾಡ್ಬೇಕು. ನಿಮ್ಗೇನು ಹೇಳಿದಾರೆ ಅದನ್ನು ಉದಾಹರಣೆಗಳ ಮೂಲಕ, ನಿಮ್ಮ ಅನುಭವದ ಮೂಲಕ, ರಾಮಾಯಣ ಮಹಾಭಾರತದ ಮೂಲಕ, ಯಾವುದೋ ಒಂದು ರೀತಿಯಲ್ಲಿ ಎದಗಡೆಗಿರುವಂತ ಆತ್ಮಗಳು ಹೆಂಗಿದ್ದಾರೆ? ಅವ್ರ ಮಾತೇರಿದ್ರೆ ಮಾತೇರ ಎಕ್ಸಾಂಪಲ್, ಟೀಚರ್ ಇದ್ರೆ ಟೀಚರ್ ಎಕ್ಸಾಂಪಲ್, ವ್ಯಾಪಾರಿ ಆದ್ರೆ ವ್ಯಾಪಾರಿ ಎಕ್ಸಾಂಪಲ್. ಅದಕ್ಕೆ ತಕ್ಕ ಹಾಗೆ ಬಾಬಾ ನಿಮ್ಗೇನ್ ಹೇಳಿದ್ದಾರೆ ಆ ವಿಷಯದ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಅವರಿಗೆ ಬೇಕಾಗಿರುವಂತ ರೀತಿಯಲ್ಲಿ ನೀವೇನ್ ಮಾಡಬೇಕಾಗ್ತದೆ? ತಿಳಿಸುವಂತ ಪ್ರಯತ್ನವನ್ನ ಮಾಡಬೇಕಾಗ್ತದೆ. ಅಂದ್ರೆ ಇಲ್ಲಿ ಏನಾಗತ್ತೆ? ನಿಮ್ಗೆ ಬಾಬಾ ನಿಮ್ಗೆ ತಿಳಿಸ್ತಾ ಇರುವಂತ ಅನುಭವ ಆಗ್ತದೆ. ಅದು ನಿಮ್ಮ ಮನಸ್ಸು ಹೇಳಿದ್ದಲ್ಲ, ಟೋಟಲಿ ಹೊಸ ಮೀನಿಂಗ್ ಏನಾಗಿರ್ತದೆ? ಬಂದಿರ್ತದೆ. ಅದು ಕ್ಲಿಯರ್ ಆಗಿ ಏನಾಗಿರ್ತದೆ? ಬಂದಿರ್ತದೆ. ಅವಾಗ ನಿಮ್ಗೆ ಗೊತ್ತಾಗತ್ತೆ ಬಾಬಾನೇ ನಮ್ಗೆ ಈ ಏನ್ ಮಾಡಿದ್ದಾರೆ? ಶಬ್ದದ ಅರ್ಥವನ್ನ ತಿಳಿಸಿದ್ದಾರೆ. ಇದಕ್ಕೇನ್ ಹೇಳ್ತಾರೆ? ಅನುಭವ. ಅನುಭವ ಮೂರ್ತಿ ಯಾವುದು? ಅನುಭವ ಮೂರ್ತಿ ನಾನು ಜ್ಞಾನ ಹೇಳೋದಿಲ್ಲ, ಓಕೆನಾ? ಜ್ಞಾನ ಹೇಳಬೇಕಾದೂ ಕೂಡ ನಿನ್ನ ಹತ್ರ ಕೇಳೋದಿಲ್ಲ. ಯೋಗದಲ್ಲಿ ಕೂತ್ಕೊಂಡ ಜ್ಞಾನ ಕೇಳಬೇಕಾದ್ರೂ ನಿನ್ ಕಡೆ ನೋಡೋದಿಲ್ಲ. ಏನಿದು ನೀನೇ ಹೇಳೋದು, ನನಗೆ ಸಂಬಂಧವೇ ಇಲ್ಲ. ನಾನು ಒಂದು ವಿದ್ಯಾರ್ಥಿ ಆಗ್ಬಿಟ್ಟು ಸುಮ್ಮನೆ ಕೂತ್ಕೊಂಡ್ಬಿಟ್ಟಿದ್ದೇನೆ ಅಷ್ಟೇ. ವಿದ್ಯಾರ್ಥಿ ಆಗ್ಬಿಟ್ಟು ನಾನೇನ್ ಮಾಡ್ತಿದ್ದೇನೆ? ನೀನ್ ಹೇಳೋ ಜ್ಞಾನ ಕೇಳ್ತಿದ್ದೇನೆ ಬಿಟ್ರೆ ಜ್ಞಾನ ಹೇಳೋದು ನೀನೇ, ಉದಾಹರಣೆ ಹೇಳೋದು ನೀನೇ, ಎಲ್ಲಾನು ಕೂಡ ಏನೋ ನಿಂದೇ ಕೆಲಸ. ನನ್ನ ಕೆಲಸ ಏನು? ಸುಮ್ನೆ ಕೂತ್ಕೊಳ್ಳೋದಲ್ಲ, ಒಂದೊಂದು ಶಬ್ದದ ಅನುಭವದಲ್ಲಿ ಸ್ಥಿತರಾಗು. ಯಾವ್ದಲ್ಲಿ? ಮಾಸ್ಟರ್ ಸರ್ವಶಕ್ತಿವಾನ್ ಅಂದ ತಕ್ಷಣ ಸರ್ವಶಕ್ತಿವಾನದ ಅನುಭವ ನಿಮ್ಗೆ ಆಗ್ಬೇಕು. ಗುಲಾಬ್ ಜಾಮೂನ್ ಅಂದ ತಕ್ಷಣ ಏನಾಗ್ಬೇಕು? ಸಿಹಿ ಅನುಭವ ಆಗ್ಬೇಕು. ಯಾವಾಗ ನೀವು ಗುಲಾಬ್ ಜಾಮೂನ್ ನಾಲ್ಗೆ ಮೇಲೆ ಇಟ್ಟಿದ್ರೋ ಆವಾಗ ಏನ್ ಅನುಭವ ಆಗಿದ್ಯೋ, ಯಾವ್ದಾದ್ರು ಸಂಸ್ಕಾರದ ರೆಕಾರ್ಡ್ ಆಗಿದ್ಯೋ ಅದು ನಿಮ್ಗೆ ಅನುಭವ ಆಗ್ಬೇಕೆ ಬಿಟ್ಟು ಅಲ್ಲಿ ಗುಲಾಬ್ ಜಾಮೂನ್ ಕಾಣಬಾರ್ದು, MTR ಕಾಣಬಾರ್ದು, ಯಾರು ತಂದು ಕೊಟ್ಟಿದ್ದು ಗೊತ್ತಾಗ್ಬಾರ್ದು. ಏನಾಗ್ಬೇಕು? 1 ಸೆಕೆಂಡ್ ಅಲ್ಲಿ ಗುಲಾಬ್ ಜಾಮೂನ್ ಅನುಭವ. ಯಾಕಂದ್ರೆ ನೆಕ್ಸ್ಟ್ ವರ್ಡ್ ಅಲ್ಲಿ ಜಿಲೇಬಿ ಅಂತ ಹೇಳ್ತಾರೆ. ಅವಾಗ ಜಿಲೇಬಿ ಅನುಭವ ಮಾಡ್ಬೇಕಾಗ್ತದೆ. ಅಂದ್ರೆ ಅನುಭವ ಮೂರ್ತಿ ಅಂತಂದ್ರೆ ಬಾಬಾ ಏನು ಮುರಳಿಯನ್ನು ಹೇಳ್ತಾ ಇದ್ದಾರೋ ಒಂದೊಂದು ಶಬ್ದದ ಸ್ವರೂಪ. ಏನ್ ಶಬ್ದ ಹೇಳ್ತಾರೋ ಅದನ್ನೇನು ಸ್ವರೂಪ ಬರಬೇಕು ಅಂತಂದ್ರೆ ಅಷ್ಟು ಸಾಧನೆ ನಾನು ಮಾಡಿರ್ಬೇಕಲ್ಲ, ಅಷ್ಟು ವರ್ಕ್ ಅನ್ನು ನಾನು ಮಾಡಿರ್ಬೇಕಲ್ಲ. ಆವಾಗ ಅದು ರೆಕಾರ್ಡ್ ಆಗಿರ್ತದೆ. ಆವಾಗ ನೀವು ಅದರಲ್ಲಿ ಸ್ವರೂಪದಲ್ಲಿ ಇದ್ದಾಗ ಅವಾಗ ಏನಾಗತ್ತೆ? ಬಾಬಾ ಏನ್ ಹೇಳ್ತಾರೆ ಅಂತ ಭಾಷೆ ನಿಮ್ಗೆ ಏನಾಗತ್ತೆ? ಗೊತ್ತಾಗತ್ತೆ. ಇಲ್ಲ ಅಂತಂದ್ರೆ ಗೊತ್ತಾಗೋದಿಲ್ಲ ಅಲ್ವಾ? ಮೊನ್ನೆ ಬಟ್ಟಿ ಮಾಡಿದಾಗ ಒಂದ್ ಕಡೆ ಬಜ್ಜಿ ಮಾಡಿದ್ರು, ಸರಿನಾ? ಮಧ್ಯಾಹ್ನ ಬಜ್ಜಿ ಮಾಡಿದ್ದಾರೆ, ಎಲ್ಲರೂ ತಿಂದಿದ್ದಾರೆ. ಓಕೆ, ರಾತ್ರಿ ಬಜ್ಜಿ ಮಾಡಿದಾಗ ಊಟಕ್ಕೆ ಬಡಿಸ್ತಾ ಇರ್ಬೇಕಾದ್ರೆ ಒಬ್ರಿಗೆ ಕೇಳಿದೆ, ಏನಿದು ಬಜ್ಜಿ ಅಂತ. ಆಲೂಗಡ್ಡೆ ಅಂತಂದ್ರು. ಅವಾಗ ಉಳಿದವ್ರಿಗೆ ಎಲ್ಲರೂ ಕೇಳಿದೆ, ಏನ್ರಿ ಬಜ್ಜಿ? ಒಬ್ರು ಆಲೂಗಡ್ಡೆ ಅಂತಂದ್ರು, ಒಬ್ಬರು ಏನು ಬಾಳೆಕಾಯಿ ಬಜ್ಜಿ ಅಂತಂದ್ರು, ಒಬ್ಬೊಬ್ರು ಒಂದೊಂದು ರೀತಿ ಹೇಳ್ತಿದ್ದಾರೆ, ಸರಿನಾ? ಯಾರು ಮಾಡಿದಾರೆ ಅವ್ರಿಗೆ ಕೇಳಲಿಲ್ಲ, ನೀವು ಸುಮ್ಮನೆ ಇರಿ ಅಂತ. ಫೈನಲಿ ಬಜ್ಜಿ ಮಾಡಿದ್ ಯಾವ್ದು ಅಂತಂದ್ರೆ ಹಲಸಿನಕಾಯ್ತು. ಯಾವ್ದು? ತಿಂದು ಗೊತ್ತಿದೆ, ಮಧ್ಯಾಹ್ನ ತಿಂದಿದ್ದಾರೆ, ರಾತ್ರಿ ಊಟಕ್ಕೂ ತಿಂದಿದ್ದಾರೆ. ಅದ್ ಏನು ಅಂತ ಯಾರಿಗೂ ಗೊತ್ತಿಲ್ಲ. ಯಾಕಂದ್ರೆ ಅದ ಕಡೆ ಗಮನ ಕೊಟ್ಟಿಲ್ಲ. ಗಮನ ಎಲ್ಲಿತ್ತು?
ಗಮನ ಇಲ್ಲಿತ್ತು ಅಂತಂದ್ರೆ ಯೋಗೇಶನ ಕ್ಲಾಸ್ ಅಲ್ಲಂತೂ ಮಾತಾಡ್ಲಿಕ್ಕೆ ಬಿಡೋದಿಲ್ಲ. ಊಟ ಮಾಡ್ಬೇಕಾದ್ರೂ ಪಕ್ಕದವ್ರ ಹತ್ರ ಮಾತಾಡೋಣ ಅಂತ ಮಾತಾಡೋದ್ರ ಕಡೆ ಗಮನ ಇರ್ತದೆ ಹೊರತು ಬಜ್ಜಿ ಯಾವ್ದನ್ನ ಮಾಡಿದಾರೆ ಅಂತ ತಿಳ್ಕೊಳ್ಳುವಂತದ್ದು ಆಸಕ್ತಿ ಇಲ್ಲ. ಅದು ತಿಳ್ಕೊಳ್ಬೇಕು ಅಂತ ನಾನು ಹೇಳೋದಿಲ್ಲ. ಅಂದ್ರೆ ನಾವನ್ನ ಸ್ವೀಕಾರ ಮಾಡಿದ್ರು ಕೂಡ ಅದು ಏನು ಅಂತ ನಮ್ಗೆ ಸ್ಪಷ್ಟವಾಗಿ ಗೊತ್ತಿಲ್ಲ ಅಂತ ಹೇಳ್ತಾರೆ. ಹಾಗೆ ಇಲ್ಲಿ ಬಾಬಾ ಏನ್ ಹೇಳ್ತಾರೆ, ಸಮಯದ ಅನುಸಾರದಲ್ಲಿ ನನಗೆ ಅನುಭವಿ ಮೂರ್ತಿ ಮಕ್ಕಳು ಬೇಕು. ಯಾವ್ದಲ್ಲಿ ಅನುಭವ, ಯಾವ್ದಲ್ಲಿ ಮೂರ್ತಿ? ಪುರುಷಾರ್ಥ ಇರ್ಬೋದು, ಸಾಧನೆ ಇರ್ಬೋದು, ಸೇವೆ ಇರಬಹುದು. ಏನ್ ಪುರುಷಾರ್ಥ ಮಾಡ್ಬೇಕು ನನಗೆ ಗೊತ್ತಿಲ್ಲ, ನಾನು ಸಂಕಲ್ಪನೂ ಕೂಡ ಮಾಡೋದಿಲ್ಲ. ಮನಸ್ಸನ್ನು ನಿನ್ ಕೈಲಿ ಕೊಟ್ಟಿದ್ದೇನೆ, ಏನ್ ಬೇಕಾದ್ರೂ ಮಾಡು. ವಿಕರ್ಮನಾದ್ರೂ ವಿನಾಶ ಮಾಡು, ಅಕೌಂಟಲ್ಲಿ ಜಮಾನಾದ್ರೂ ಮಾಡು, ಏನ್ ಬೇಕಾದ್ರೂ ಮಾಡು, ಮನಸ್ಸು ನಿನ್ ಕೈಲಿ ಕೊಟ್ಟಿದ್ದೇನೆ. ಹಾಗೆ ಪುರುಷಾರ್ಥಕ್ಕೆ ಸಂಕಲ್ಪ ಯಾರು ಮಾಡೋದು? ಯಾರು ಮಾಡೋದು? ಬಾಬಾ. ಮಗು ಹೋಗ್ಬಿಟ್ಟು ಅಮ್ಮನ ಮಡಿಲಲ್ಲಿ ಇದ್ದಾಗ ಮಗು ಹೇಳತ್ತಾ ನಾನು ಶೂ ತೆಗಿ ಅಂತ, ಸಾಕ್ಸ್ ತೆಗಿ ಅಂತ ಹೇಳತ್ತಾ, ಬಟ್ಟೆ ತೆಗಿ ಅಂತ ಹೇಳತ್ತಾ, ಇಂಥದೇ ಊಟ ಕೊಡು ಅಂತ ಹೇಳತ್ತಾ? ಹೇಳತ್ತೋ ಹೇಳಲ್ವೋ? ಯಾರು ಮಾಡ್ತಾರೆ? ಅಮ್ಮ ಮಾಡ್ತಾ ಇರ್ತಾರಲ್ವಾ. ಹಾಗೆ ಮನಸ್ಸನ್ನ ಬಾಬನ ಹತ್ರ ಕೊಡೋದು ಮಾತ್ರ ನನ್ನ ಕೆಲಸ. ಮುಂದಿನ ಕೆಲಸ ಯಾರ್ದು? ಓಕೆ, ನೀವು ಪುರುಷಾರ್ಥದ ಬಗ್ಗೆ ನೀವು ಸಂಕಲ್ಪ ಮಾಡಿಲ್ಲ. ಸೇವೆ ಬಗ್ಗೆ ಇಲ್ಲ, ನೀವು ವಿಶ್ವ ಕಲ್ಯಾಣ ಮಾಡು, ಸರ್ವಶಕ್ತಿವಂತ ಮಾಡು, ಅವ್ರಿಗೆ ಕೊಡು ಇವ್ರಿಗೆ ಕೊಡು ಅಂತಾನು ನೀವೇನ್ ಮಾಡುವಂಗಿಲ್ಲ. ಹಾಗಂತ ಪುರುಷಾರ್ಥ ನಡೀತಾ ಇರೋದು, ಸೇವೆ ನಡೀತಾ ಇರುವಂತದ ಅನುಭವ ನಿಮಗೆ ನಿರಂತರವಾಗಿ ಆಗ್ತಾ ಇದೆ. ನೀವೇನೂ ಮಾಡಬಾರ್ದು, ಅದ್ರ ಅನುಭವ ಮಾತ್ರ ಆಗ್ತಾ ಇರ್ಬೇಕಾಗ್ತದೆ. ಅಂದ್ರೆ ಇನ್ನು ಮುಂದಿನ ದಿನಗಳಲ್ಲಿ ಇವಾಗ ಏನಾಗತ್ತೆ, ಉದಾಹರಣೆಗೆ ಈಗ ನೀವು ಈ ಸ್ಟೇಜಲ್ಲಿ ಬಂದಿ ಅಂತ ತಿಳ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಯಾವ ಸ್ಟೇಜಲ್ಲಿ ಬಂದ್ರಿ? ಅನುಭವ ಮಾಡೋ ಸ್ಟೇಜ್, ಅನುಭವಿ ಮೂರ್ತಿ ಸ್ಟೇಜಲ್ಲಿ ಬಂದ್ರಿ. ಓಕೆನಾ? ಸರಿ. ಸಾಕಾರ ಮುರಳಿಲಿ ಹೆಡ್ಡಿಂಗ್ ಅಲ್ಲಿ ಹೇಳಿದ್ದಾರೆ ಅಶರೀರಿಯಾಗಿ ಅಂತ. ಎಲ್ಲಿ? ಹೆಡ್ಡಿಂಗ್ ಅಲ್ಲಿ. ಓಕೆ. ಮಧ್ಯದಲ್ಲಿ ಏನ್ ಹೇಳಿದ್ದಾರೆ? ಮಾಸ್ಟರ್ ಸರ್ವಶಕ್ತಿಮಾನ್ ಆಗಿ ಅಂತ ಹೇಳಿದ್ದಾರೆ. ಸರಿ. ಲಾಸ್ಟ್ ವರದಾನದಲ್ಲಿ ಹೇಳಿದ್ದಾರೆ ವಿಶ್ವ ಕಲ್ಯಾಣಕಾರಿಯಾಗಿ ಅಂತ. ಸರಿನಾ? ಅವ್ಯಕ್ತ ಮುರಳಿಲಿ ಏನ್ ಹೇಳಿದ್ದಾರೆ ಅಂತಂದ್ರೆ, ಒಂದೊಂದು ಗಂಟೆಗೂ ಕೂಡ ಒಂದೊಂದು ನಿಮಿಷ ಏನ್ ಮಾಡಿ ಬಾಬಾನ ನೆನಪು ಮಾಡಿ ಅಂತ ಹೇಳಿದ್ದಾರೆ. ಸರಿ. ಈಗ ನೀವ್ ಏನ್ ಮಾಡ್ಬೇಕು? ಸದಾಕಾಲ ನೆನಪಿನಲ್ಲಿದ್ರೆ ಎಲ್ಲ ಆಗುತ್ತೆ ಅಲ್ವಾ? ಅದ್ ಏನಿದೆ ನೀನ್ ಮಾಡಪ್ಪ, ಮನಸ್ಸು ನಿನ್ ಕೈಲಿ ಏನ್ ಮಾಡ್ಬಿಟ್ಟಿದ್ದೇನೆ, ಆವಾಗ ಅಶರೀರಿ ಆಗ್ಬೇಕೋ, ಬಿಂದು ಆಗ್ಬೇಕು. ಇವತ್ತಿನ ವರದಾನ ಯಾವ್ದು, ಹೆಡ್ಡಿಂಗ್ ಯಾವ್ದು, ನಿಂಗೆ ನೆನಪು ಬೇಕೋ ಬೇಡವೋ? ಬೇಕಾಗಿಲ್ಲ. ಅರ್ಥ ಆಯ್ತಾ ನಿಮ್ಗೆ? ಆವಾಗ ಮುರಳಿನೆಲ್ಲ ಕೇಳಿರ್ತೀವಿ ನಾವು, ಅದರ ಸಾರ ಏನು ಫೈನಲಿ. ಈಗ ಈ ಲೆವೆಲ್ ಎಲ್ಲ ಹೇಳಿದ್ದಾರೆ ಬಾಬಾ, ಈ ಲೆವೆಲ್ ನಾನು ದಾಟ್ ಆಗಿದೆ. ಓಕೆ, ಗುಲಾಬ್ ಜಾಮೂನ್ ಬಗ್ಗೆ ಹೇಳಿದ್ದಾರೆ, ಸರಿ, ನನಗೆ ಮಾಡ್ಲಿಕ್ಕೆ ಬರ್ತದೆ. ಅದ್ರ ಬಗ್ಗೆ ನಾವು ಜಾಸ್ತಿ ಒಲವು ಕೊಡ್ಬೇಕಾದ ಅವಶ್ಯಕತೆ ಇಲ್ವಲ್ಲ. ಯಾವ್ದು ನನಗೆ ಬರೋದಿಲ್ಲ, ಅದು ನೆಕ್ಸ್ಟ್ ಲೆವೆಲ್ ಏನು, ಅದ್ರ ಬಗ್ಗೆ ನಾವೇನ್ ಮಾಡ್ಬೇಕಾಗ್ತದೆ? ಯೋಚನೆ. ಸರಿ, ನನಗೆ ಗುಲಾಬ್ ಜಾಮೂನ್ ಬಗ್ಗೆ ಗೊತ್ತಿದೆ, ಬಾಬಾ ಯಾಕೆ ಹೊಸದಾಗಿ ಹೇಳಿದ್ದಾರೆ? ಯಾಕೆ ಮತ್ತೆ ಬಾಬಾ ಮುರಳಿಲಿ ಅದ್ರ ಬಗ್ಗೆ ಹೇಳಿದ್ದಾರೆ? ಪ್ರಾರಂಭಿಕ ವಿದ್ಯಾರ್ಥಿಗಳಿಗೆ ಹೇಳಿರ್ತಾರೆ. ಯಾರಿಗ್ ಬರೋದಿಲ್ವೋ ಅವ್ರಿಗೆ ಹೇಳಿದ್ದಾರೆ, ಅವ್ರು ಅದನ್ನ ಮಾಡ್ಬೇಕು. ಅದು ನನಗೆ ಸಂಬಂಧಪಟ್ಟಿದ್ದು ಅಲ್ಲ. ಓಕೆ, ಅದೇ ಗುಲಾಬ್ ಜಾಮೂನ್ ಹೊಸದೇನದು ವಿಷಯ ಹೇಳಿದೆ, ಅದನ್ನ ಏನ್ ಮಾಡೋಣ? ಎಡಿಷನ್ ಮಾಡ್ಕೊಂಡು. ಹೊಸದ್ ಎಡಿಷನ್ ಅಂತಂದ್ರೆ ಏನು? ಅದ್ರಲ್ಲಿ ಏನಾದ್ರು ಚೇಂಜಸ್? ಈಗ ಟೀ ಬಗ್ಗೆ ಹೇಳ್ತಾ ಇದೆ ಅಂತ ತಿಳ್ಕೊಳ್ಳಿ. ಇಲ್ಲಿವರೆಗೆ ಟೀ ಬಗ್ಗೆ ಹೇಳಿದ್ರು. ಇವತ್ತು ಟೀ ಬಗ್ಗೆ ಹೇಳ್ತಾ 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 ಇವತ್ತು ಬ್ಲ್ಯಾಕ್ ಟೀ ಬಗ್ಗೆ ಹೇಳಿದ. ಯಾವ್ದ್ರ ಬಗ್ಗೆ? ನಮ್ಗೆ ಟೀ ಮಾಡಿ ಗೊತ್ತೇ ಹೊರತು ಬ್ಲ್ಯಾಕ್ ಟೀ ಮಾಡಿ ಗೊತ್ತಿಲ್ಲ. ಬ್ಲ್ಯಾಕ್ ಟೀ ಮಾಡ್ಬೇಕಂದ್ರೆ ಏನ್ ಚೇಂಜಸ್ ಮಾಡ್ಬೇಕು? ಹಾಲು ಹಾಕ್ಬಾರ್ದು, ಹಾಲಕ್ಕೆ ಬದಲು ನಿಂಬೆ ಹಣ್ಣು ಹಾಕ್ಬೇಕು. ಅದು ಗೊತ್ತಿರ್ಬೇಕಲ್ಲ. ಹಾಲು ಹಾಕ್ಬಿಟ್ಟೆ ಲಿಂಬೆ ಹಣ್ಣು ಹಾಕದೆ ಏನಾಗ್ತದೆ ಅಲ್ವಾ? ಗೊತ್ತಿರ್ಬೇಕು ತಾನೆ. ಸರಿ, ಇನ್ನೊಂದ್ಸಲ ಬಾಬಾ ಏನ್ ಮಾಡ್ತಾರೆ, ಇನ್ನೊಂದು ಎಕ್ಸ್ಟ್ರಾ ಹೇಳ್ತಾರೆ. ಏನಂತ? ಅದಕ್ಕೆ ಜಿಂಜೀರ್ ಹಾಕಿ, ಅಂದ್ರೆ ಶುಂಠಿ ಹಾಕಿ. ಅವಾಗ ಅದು ಹೊಸದನ್ನ ನಾನು ಎಡಿಷನ್ ಮಾಡ್ಕೊಳ್ಬೇಕಲ್ಲ, ಆ ವಿಷಯ ಗೊತ್ತಿರ್ಲಿಲ್ಲ ಅಲ್ವಾ? ಇನ್ನೊಂದಕ್ಕೆ ಏನ್ ಹೇಳ್ತಾರೆ ಬಾಬಾ? ಅದಕ್ಕೆ ಯಾಲಕ್ಕಿ ಹಾಕಿ, ಅದನ್ನ ನಾನೇನ್ ಮಾಡ್ಬೇಕು? ಎಡಿಷನ್ ಮಾಡ್ಕೊಳ್ಬೇಕು. ಆಲ್ರೆಡಿ ನಾನು ಹೇಳ್ತಾ ಇರುವಂತ ವಿಷಯದಲ್ಲಿ ಬಾಬಾ ಏನಾದ್ರು ಎಕ್ಸ್ಟ್ರಾ ಹೇಳಿದ್ದಿದೆ, ಅದ್ರ ಕಡೆ ಗಮನ ಕೊಡಬೇಕು, ಗಮನ ಖಂಡಿತವಾಗಿ ಕೊಡಬೇಕು. ಯಾಕಂತಂದ್ರೆ ನೆಕ್ಸ್ಟ್ ಲೆವೆಲ್ ಬಾಬಾ ಏನ್ ಮಾಡ್ತಿರ್ತಾರೆ, ಹೇಳ್ತಾ ಇರ್ತಾರೆ. ಆ ಎಕ್ಸ್ಟ್ರಾ ಇದ್ರೆ ನಿಮ್ಮ ವಿಧಿಗೆ ಆ ಎಕ್ಸ್ಟ್ರಾವನ್ನ ಏನ್ ಮಾಡ್ಬೇಕು? ಎಡಿಷನ್ ಮಾಡ್ಕೋಬೇಕು. ಯಾಕಂದ್ರೆ ಈ ಮೊದ್ಲಿಂದೆಲ್ಲ ನಿಮ್ಗೆ ಏನಾಗಿದೆ, ಮಾಡಿರುವಂತ ಅನುಭವ ಇದೆ. ಅದಕ್ಕೆ ಈ ಮುರಳಿ ಬಾಬಾ ಹೇಳಿರೋದು ಏನು ಅಂತಂದ್ರೆ, ಮಕ್ಕಳು ಪರಿಶ್ರಮ ಪಡ್ತಾ ಇದ್ದಾರೆ,
ಪುರುಷಾರ್ಥ ಮಾಡ್ತಿದ್ದಾರೆ, ಆದ್ರೆ ಮಕ್ಕಳಿಗೆ ನಿರೀಕ್ಷಿತ ಮಟ್ಟದ ಅನುಭವ ಆಗ್ತಾ ಇಲ್ಲ. ಇಲ್ಲ. ಅನುಭವ ಆದ್ರೂ ಕೂಡ ಅನುಭವ ಮೂರ್ತಿ ಸ್ಟೇಜ್ ಅಲ್ಲಿ ಇನ್ನೂ ಬಂದಿಲ್ಲ. ಬಂದಿಲ್ಲ. ಅವಾಗ ಸ್ಟೇಜ್ ಬೇರೆ ಬೇರೆ ಹೌದೋ ಅಲ್ವೋ? ಹೌದು. ಹೌದು. ಈಗ ನಿಮ್ಮ ಲೆವೆಲ್ ಯಾವ್ದು ಅಂತ ನೀವೇನ್ ಮಾಡ್ಕೊಳ್ಬೇಕು ಇವಾಗ? ಚೆಕ್ ಚೆಕ್ ಮಾಡ್ಕೊಳ್ಬೇಕಾಗತ್ತೆ. ನಾವು ಯಾವ ಲೆವೆಲ್ ಅಲ್ಲಿ ಇದ್ದೀವಿ, ಇನ್ನು ಯಾವ ಲೆವೆಲ್ ಅಲ್ಲಿ ನಾವು ಹೋಗ್ಬೇಕಾಗತ್ತೆ. ಸರಿನಾ? ಓಕೆ, ಅಂಶ ಅಂಶ. ಶಾಂತಿ.